ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸತತವಾಗಿ 3ನೇ ದಿನ ಇವತ್ತು ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ನೀಟ್ ಪರೀಕ್ಷಾ ಪತ್ರಿಕೆ ಸೋರಿಕೆ, ಅದಾದ ನಂತರದಲ್ಲಿ ನಡೀತಾ ಇರುವ ಪ್ರತಿಭಟನೆ ಹೆಸರಲ್ಲಿ ನಡೆದ ಗೂಂಡಾಗಿರಿ, ಅದಾದ ನಂತರದಲ್ಲಿ ನಡೀತಾ ಇರುವ ರಾಜಕೀಯ ಪ್ರಹಸನ, ಇದೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ನಾವು ನೀಟ್ ವಿಚಾರವನ್ನ ಚರ್ಚೆ ಮಾಡ್ತಿರೋ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ ನಡೀತಾ ಇದೆ ಪರೀಕ್ಷೆ ಹೆಸರಲ್ಲಿ ಕರ್ಮಕಾಂಡ. ಅಲ್ಲೂ ಪರೀಕ್ಷಾರ್ಥಿಗಳು, ಇಲ್ಲೂ ಪರೀಕ್ಷಾರ್ಥಿಗಳು, ಅಲ್ಲೂ ಕೂಡ ಉದ್ಯೋಗದ ಆಕಾಂಕ್ಷಿಗಳು, ಇಲ್ಲೂ ಕೂಡ ಉದ್ಯೋಗದ ಆಕಾಂಕ್ಷಿಗಳು. ನೀಟ್ ಬಗ್ಗೆ ಬರ್ತಾ ಇರುವಂತಹ ಅನುಕಂಪ, ಬೆಂಬಲ, ಪ್ರತಿಭಟನೆ, ರಾಜಕೀಯ ಸಂಘರ್ಷಗಳು ಕರ್ನಾಟಕದ ವಿದ್ಯಾರ್ಥಿಗಳು, ಕರ್ನಾಟಕದ ಪರೀಕ್ಷಾರ್ಥಿಗಳ ಪರವಾಗಿ ಯಾಕೆ ಬರ್ತಾ ಇಲ್ಲ? ಅಲ್ಲೊಂದು ರೀತಿಯ ನ್ಯಾಯ, ಕರ್ನಾಟಕದ KPSC ಆಸ್ಪಿರೆಂಟ್ಗಳ ವಿಚಾರಕ್ಕೂ ಒಂದು ರೀತಿಯ ನ್ಯಾಯ. ಹಿಂಗಾಗ್ಬಿಟ್ಟಿದೆಯಾ ಪರಿಸ್ಥಿತಿ? ಈ ಪ್ರಶ್ನೆ ಕೇಳಲಿಕ್ಕೆ ಕಾರಣವಾಗಿರೋದು ಇವತ್ತು ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಕನ್ನಡದ ಬಹುತೇಕ ಮಾಧ್ಯಮಗಳಲ್ಲಿ ಬ್ರೇಕ್ ಆದ ಸುದ್ದಿ. ವೆಟ್ ಡಾಕ್ಟರ್ಸ್, ಪಶು ವೈದ್ಯಕೀಯ ಹುದ್ದೆಗೆ ಮೆರಿಟ್ ಸ್ಟೂಡೆಂಟ್ಗಳು ಹೋಗಬೇಕು ಅಂದ್ರೆ ಕೊಡಬೇಕಾಗಿರೋದು ಬರೋಬ್ಬರಿ 80 ಲಕ್ಷ ರೂಪಾಯಿ. 400 ಹುದ್ದೆ ಇದೆ, ಒಂದು ಹುದ್ದೆಗೆ 80 ಲಕ್ಷ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತಂದ್ರೆ ಯಾರ್ಯಾರ ಜೇಬಿಗೆ? ಕೇವಲ ಅಧಿಕಾರಿಗಳ ಜೇಬಿಗೆ ಮಾತ್ರನಾ? ಅಧಿಕಾರಿಗಳ ಮೇಲಿರುವ ರಾಜಕೀಯ ನಾಯಕರ ಜೇಬಿಗೆ ಎಷ್ಟೆಷ್ಟು ಹೋಗ್ತಾ ಇದೆ ಹಣ? ಅರೆ, ಕಷ್ಟಪಟ್ಟು ಓದಿ ಪಾಸ್ ಆಗಿರುವ ಮೆರಿಟ್ ಅನ್ನ ಇಟ್ಕೊಂಡು ಸರ್ಕಾರದ ಉದ್ಯೋಗ ಕೊಡಿ ಅಂತ ಕೇಳಿದ್ರೆ ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಹಾಗಾದ್ರೆ ಇಲ್ಲಿರುವ ವಿದ್ಯಾರ್ಥಿಗಳು, ಪರೀಕ್ಷಾರ್ಥಿಗಳು ಅನುಭವಿಸ್ತಾ ಇರೋದು ನೋವಲ್ವಾ? ಅವ್ರಿಗಾಗ್ತಾ ಇರುವುದು ಸಂಕಷ್ಟ ಅಲ್ವಾ? ಅಲ್ಲಿ ಕಣ್ಣೀರು ಹಾಕ್ತಾ ಇರುವವರು, ಅಲ್ಲಿ ಧರಣಿ ಕೂರ್ತಾ ಇರುವವರು ಇಲ್ಯಾಕೆ ಮೌನಕ್ಷರನಾಗಿದ್ದಾರೆ? ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಸೀನ್ ನಂಬರ್ 1, ದೆಹಲಿಯಲ್ಲಿ ಸಿಎಂ ಡಿಕೆಶಿ ನೀಟ್ ಪ್ರೊಟೆಸ್ಟ್. ಸೀನ್ ನಂಬರ್ 2, ಅವರದ್ದೇ ಆಡಳಿತದ ರಾಜ್ಯದಲ್ಲಿ KPSC ಕರ್ಮಕಾಂಡ. ಇದನ್ನ ಇಪ್ಪಗೆ ನೀತಿ ಅಂದೆ ಇನ್ನೇನನ್ಬೇಕು? ಅನ್ಯಾಯಕ್ಕೆ ಒಳಗಾಗಿರುವುದು ಅಲ್ಲೂ ವಿದ್ಯಾರ್ಥಿಗಳೇ, ಇಲ್ಲೂ ವಿದ್ಯಾರ್ಥಿಗಳೇ. ಅಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋ ಡಿಕೆ, ಇಲ್ಲಿ ತಮ್ಮದೇ ಸರ್ಕಾರದ ಅಡಿ ಆಗ್ತಾ ಇರೋ ಶಿಕ್ಷಣ ಪರೀಕ್ಷಾ ಕ್ರಮಗಳ ಬಗ್ಗೆ ಮೌನ. ಅಲ್ಲಿ ಶಿಕ್ಷಣ ಸಚಿವರ ರಾಜೀನಾಮೆ ಕೇಳ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು, ಇಲ್ಲಿ ರಾಜೀನಾಮೆ ಕೇಳೋಕೆ ಶಿಕ್ಷಣ ಸಚಿವರೇ ಇಲ್ಲ. ಇದ್ರ ಬಗ್ಗೆಯೂ ಮೌನ. ಕ್ವಾಲಿಟಿ ನಾವು ಮೇಂಟೈನ್ ಮಾಡಿಲ್ಲ ಅಂದ್ರೆ, ಈ ರೀತಿ ಪೇಪರ್ ಲೀಕ್ಗಳು ಆಯ್ತು ಅಂತಂದ್ರೆ, ಇದಕ್ಕೆ ಯಾರು ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಯಾರು ಹೊಣೆ? ಇದು ಪ್ರತಿಭಟನೆಯನ್ನ ತಮ್ಮ ಸ್ವಂತ ಇಚ್ಛೆಯಿಂದ ಮಕ್ಕಳ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ ಅಂತ ಹೊರಟಿದ್ದಾರೆ. ಮತ್ತೊಂದು ಕಡೆ ಅಧಿವೇಶನದ 4ನೇ ದಿನದ ಕಲಾಪವು ನೀಟ್ ಜಟಾಪಟಿಗೆ ಬಲಿಯಾಗಿದೆ. ರಾಹುಲ್ ಗಾಂಧಿ ನೇತೃತ್ವದ ವಿರೋಧ ಪಕ್ಷಗಳು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದು, ಕೇಂದ್ರ ಸರ್ಕಾರ ನೀಟ್ ವಿಚಾರದಲ್ಲಿ ಚರ್ಚೆಗೆ ನಾವು ಸಿದ್ಧ ಅಂದ್ರೂ ರಾಜೀನಾಮೆ ಆಗದೆ ಸದನ ನಡೆಸೋದಕ್ಕೆ ಬಿಡಲ್ಲ ಅನ್ನೋ ಮನಸ್ಥಿತಿಗೆ ವಿಪಕ್ಷಗಳು ಬಂದಿವೆ. ನೀಟ್ ಅಕ್ರಮದ ತನಿಖೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡೋ ಪ್ರಧಾನಿ ಮೋದಿ ಟ್ವೀಟ್ಗೂ ಬಗ್ಗದೆ ರಾಜೀನಾಮೆ ಒಂದೇ ಪರಿಹಾರ ಅಂತ ಹಠ ಹಿಡಿದಿವೆ. ವಿದ್ಯಾರ್ಥಿ ಪ್ರತಿಭಟನೆ ದೇಶ ವಿರೋಧಿ ಘೋಷಣೆ, ಸಾರ್ವಜನಿಕ ಆಸ್ತಿ ನಾಶ ಮಾಡೋ ಗೂಂಡಾಗಳ ವೇದಿಕೆಯಾಗಿದ್ದು ಈಗ ಬಹಿರಂಗವಾಗಿದೆ. ಅಂತ ಗೂಂಡಾಗಳ ವಿರುದ್ಧ ಆದ ಲಾಠಿ ಚಾರ್ಜ್ ತಪ್ಪು ಅಂತಿರೋ ಕೈಪಾಳಿಗ ತನ್ನದೇ ಆಡಳಿತ ಇರೋ ಕೇರಳಂನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ಜಲಫಿರಂಗಿ ಪ್ರಯೋಗ ಮಾಡಿದೆ. ಇದು ಇಬ್ಬಗೆ ನೀತಿ ಅಲ್ವಾ? ಈ ಎಲ್ಲ ಮುಖವಾಡಗಳು ಒಂದೊಂದಾಗಿ ಕಳಿಸ್ತಾ ಇರುವಾಗ ಉತ್ತರ ಇಲ್ಲದೆ ಉಳಿದು ಹೋದ ಪ್ರಶ್ನೆ, ಹೋದ 20ಕ್ಕೂ ಹೆಚ್ಚು ಪ್ರಾಣಗಳಿಗೆ ನ್ಯಾಯ ಹೇಗೆ? ಪರೀಕ್ಷೆಗಳಲ್ಲಿ ಆಗ್ತಾ ಇರೋ ನಿರಂತರ ಅಕ್ರಮಗಳಿಗೆ ಕಡಿವಾಣ ಕೇವಲ ರಾಜೀನಾಮೆಯಿಂದ ಸಾಧ್ಯನಾ? ಮೀಸಲಾತಿ ಕೋಟಾಗಳ ಹೆಸರಲ್ಲೂ ಅನ್ಯಾಯ ಆಗ್ತಾ ಇದೆ ಅಂತಿರೋ ವಿದ್ಯಾರ್ಥಿಗಳಿಗೆ ಧ್ವನಿಯಾಗೋ ಪ್ರಯತ್ನ ಮಾಡೋರು ಯಾರು? ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ, ನಿಮಗಾಗಿ ಮುಕ್ತವಿರುವಂತಹ ವೇದಿಕೆ. ನೀಟ್ಗೊಂದು ನ್ಯಾಯ, KPSCಗೆ ಬೇರೆಯದ್ದೇ ನ್ಯಾಯ ಅನ್ನೋ ಈ ಇಬ್ಬಗೆಯ ನೀತಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಸ್ಕ್ರೀನ್ನ ಕೆಳಭಾಗದಲ್ಲಿ ಡಿಸ್ಪ್ಲೇ ಆಗ್ತಾ ಇರುವ ದೂರವಾಣಿ ಸಂಖ್ಯೆಗಳು, ವಾಟ್ಸ್ಆಪ್ ಅಥವಾ ಎಕ್ಸ್ ಖಾತೆಯ ಡೀಟೇಲ್ಸ್ನ ಮೂಲಕವೂ ನೀವು ನಮ್ಮ ಜೊತೆಯಲ್ಲಿ ಕನೆಕ್ಟ್ ಆಗಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಜಗದೀಶ್ ಚಂದ್ರ ಅವರಿದ್ದಾರೆ. ಹಾಗೆ
ಈ ಪ್ರತಿಭಟನೆ ಮಾಡ್ತಾ ಇರುವ ವಿದ್ಯಾರ್ಥಿಗಳ ಪರ ನಾನು ಮುಸ್ಲಿಂ ಮುಖಂಡ ಇವತ್ತಲ್ಲ ಅಂತ ಹೇಳಿ ಅಬ್ದುಲ್ ರಜಾಕ್ ಅವರು ಕೂಡ ನಮ್ಮ ಚರ್ಚೆಯಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹಾಗೆ ವಿದ್ಯಾರ್ಥಿಗಳ ಪರವಾಗಿ ಕಾಂತ್ ಕುಮಾರ್ ಅವರು ಎಸ್ಪೆಷಲಿ ಈ KPSC ವಿಚಾರದಲ್ಲಿ ಆಗ್ತಾ ಇರುವಂತಹ ಅವಾಂತರಗಳು ಅಕ್ರಮಗಳ ಬಗ್ಗೆ ಮಾತನಾಡಲಿಕ್ಕೆ ಕಾಂತ್ ಕುಮಾರ್ ಅವರು ಜಾಯಿನ್ ಆಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂತ್ ಕುಮಾರ್ ಅವರೇ, ಸ್ಟ್ರೇಟ್ ಅಂಡ್ ಸಿಂಪಲ್ ಪ್ರಶ್ನೆ. ನೀಟ್ನಲ್ಲೂ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯಿತು, KPSCಯಲ್ಲೂ ಪರೀಕ್ಷಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ. ನೀಟ್ ಬಗ್ಗೆ ಕಣ್ಣೀರ್ ಹಾಕ್ತಾ ಇದ್ದಾರೆ, ನೀಟ್ ಬಗ್ಗೆ ದೆಹಲಿಗೆ ಹೋಗಿ ಪ್ರೊಟೆಸ್ಟಿಗೆ ಕೂರ್ತಾ ಇದ್ದಾರೆ. ಅದೇ DK ಶಿವಕುಮಾರ್ ಅವರು KPSC ಸ್ಟೂಡೆಂಟ್ಗಳ ಬಗ್ಗೆ, KPSC ಪರೀಕ್ಷಾರ್ಥಿಗಳ ಬಗ್ಗೆ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಅನ್ನಿಸೋದು ತಪ್ಪ, ಸರಿನಾ? ಸರಿ ಮ್ಯಾಮ್, ಆ್ಯಕ್ಚುಲಿ ಸರಿ. ಯಾಕೆಂತಂದರೆ ಇಲ್ಲಿ ರಾಜ್ಯದಲ್ಲಿ ಇಷ್ಟೆಲ್ಲ KPSCಯಲ್ಲಿ ಈಗ 16 ಜನ ಮೆಂಬರ್ಸ್ ಇದ್ದಾರೆ. 16 ಜನ ಮೆಂಬರ್ಸು ಒಂಥರ ಏನಂದರೆ ನಂದಿಷ್ಟು ನಿಂದಿಷ್ಟು ಅಂತ ಶೇರ್ ತೊಗೊಂಡಂಗೆ ಮಾಡ್ತಾರೆ. ಎಷ್ಟು ವೇಕೆನ್ಸಿ KPSCಗೆ ಬರುತ್ತೆ, ಈ KS ಎಕ್ಸಾಮಲ್ಲಿ ಬರೀ 25 ಮಾರ್ಕ್ಸಿಗೆ 1.5 ಕೋಟಿ ಜಮೀನು ಮಾರ್ಬಿಟ್ಟು ಕೊಟ್ಟಿದ್ದಾನೆ. ಒಂದೊಂದು 25 ಮಾರ್ಕ್ಸಿಗೆ ಅಂತಂದರೆ ಇವರು ಟೋಟಲ್ ಮೇನ್ಸ್ ಮಾರ್ಕ್ಸು, ಇಂಟರ್ವ್ಯೂ ಮಾರ್ಕ್ಸಿಗೆ ಕೋಟಿ ಮೇ ಬಿ 5 ಕೋಟಿ 10 ಕೋಟಿ ತೊಗೊಬೋದು. ಒಂದು AC ತಹಸೀಲ್ದಾರ್, ಒಂದು DYSP ಪೋಸ್ಟ್ಗೆ. ಇವ್ರು ಇದ್ರ ಬಗ್ಗೆ ಯಾಕೆ ಇಷ್ಟೆಲ್ಲ ಕೋರ್ಟಲ್ಲಿ ಆಯಿತು, ಮತ್ತೆ ಕ್ವಶನ್ ಪೇಪರ್ ಲೀಕ್ ಆಗಿತ್ತು ಮೇನ್ಸಲ್ಲಿ, ಮತ್ತೆ ಅದು ಕೋರ್ಟಲ್ಲಿ ರಿಸರ್ವೇಷನ್ ಇಶ್ಯೂಸ್ ಇದೆ, ಕನ್ನಡ ಮೀಡಿಯಂ ಟ್ರಾನ್ಸ್ಲೇಷನ್ ಇದೆ. KS ಅಲ್ಲಿ ಇಲ್ಲಿವರೆಗೂ KS ವಿಚಾರವಾಗಿ ಮಾತಾಡಿಲ್ಲ. ಇವತ್ತು ನೀವು ನೋಡಿರ್ಬೇಕು ಮೇಡಮ್, ವೆಟರ್ನರಿ ಆಫೀಸರ್ದು 400 ಪೋಸ್ಟಿಗೆ, ಒಂದು ಪೋಸ್ಟಿಗೆ 40 ಲಕ್ಷ 80 ಲಕ್ಷ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತಂದ್ರೆ ಅದು ಕೊನೆ ಹಂತದಲ್ಲಿ ಅವ್ರು 80 ಲಕ್ಷ ಡಿಮ್ಯಾಂಡ್ ಮಾಡಿರೋದು. ಮೊದಲೇ ಕ್ವಶನ್ ಪೇಪರ್ ವಿತ್ ಆನ್ಸರ್ ಎಲ್ಲ ಕೊಡ್ತೀನಿ ಅಂದ್ರೆ ಮೋರ್ ದೆನ್ 1 ಕೋಟಿ ಇದೆ ಅದು. ಅಂದ್ರೆ ಹೊರಗಡೆ ಸ್ಟೇಟಿಗೆ ಕರ್ಕೊಂಡೋಗಿ ಕ್ವಶನ್ ಮಗ್ ಮಾಡಿಸಿ KPSC ಮೆಂಬರ್ಸು ಮತ್ತೆ KPSC ಚೇರ್ಮನ್ ಅಲ್ಲಿರೋಂಥವ್ರು ಕ್ವಶನ್ ಪೇಪರ್ ಮಗ್ ಮಾಡಿಸಿ ಒಂದು ಎಕ್ಸಾಮ್ ಬರ್ಸಿದ್ದಾರೆ. ಗೋಲ್ಡ್ ಮೆಡ್ಲು 10-12 ಗೋಲ್ಡ್ ಮೆಡ್ಲು ತಗೊಂಡಿರೋರು ಇವತ್ತು ಲಿಸ್ಟಲ್ಲಿ ಪಾಸ್ ಆಗಲಿಲ್ಲ. ಯಾಕೆಂದ್ರೆ ಅವ್ರು 300 ಮಾರ್ಕ್ಸ್ ತೊಗೊಳಕ್ಕಾಗಲಿಲ್ಲ ಮೇಡಮ್. ಆ ಒಂದು ಲಿಸ್ಟಲ್ಲಿ 40 ಜನ ಕ್ಯಾಂಡಿಡೇಟ್ಸು 450, 460, 470, 490 ತನಕ ಸ್ಕೋರ್ ಮಾಡಿದ್ದಾರೆ ಔಟ್ ಆಫ್ 600. UPSC ನಡೆಸೋ ಅಂತ IFS ಎಕ್ಸಾಮು, IFS ಎಕ್ಸಾಮಲ್ಲಿ ಕರ್ನಾಟಕದ ಟಾಪರ್ ಅವರು. ಈ ಒಂದು KPSC ನಡೆಸೋ ಎಕ್ಸಾಮ್ಸಲ್ಲಿ 300 ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕಾಗ್ತಾ ಇಲ್ಲ. ಇವರು ರಾತ್ರಿ 4 ಎಕ್ಸಾಮ್ಸ್ ಫೇಲ್ ಆಗಿರ್ತಾರೆ. ಅಂಥ ಕ್ಯಾಂಡಿಡೇಟ್ಸು ಲಿಸ್ಟಲ್ಲಿ ಪಾಸ್ ಆಗಿ ಟಾಪ್ 1 to 50 ರ್ಯಾಂಕ್ಸಲ್ಲಿ ಇವರೇ ಇರ್ತಾರೆ. ಅಂದರೆ KPSC ಸಂಬಂಧಿಕರ KPSC ಚೇರ್ಮನ್ ಸಾವ್ಕಾರ್ ಶಿವಶಂಕರಪ್ಪ ಸಂಬಂಧಿಕರ ಲಿಸ್ಟಲ್ಲಿ ಇದ್ದಾರೆ ಅಂತಂದ್ರೆ, ಮೊನ್ನೆ ನೀವು ನೋಡಿರ್ಬೇಕು ಮೇಡಮ್, ಅವರು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಇದರಲ್ಲಿ ಸ್ವಂತ ಮಗಳನ್ನೇ ಸೇರಿಸಿದ್ದಾರೆ ಸರ್ಟಿಫಿಕೇಟು. ಈ ತರ ಪರಿಸ್ಥಿತಿಯಲ್ಲಿ KPSCಯಲ್ಲಿ ಪ್ರತಿಯೊಂದು ಎಕ್ಸಾಮಲ್ಲೂ ಕರಪ್ಷನ್ ಆಗ್ತಾ ಇದೆ. ಈ ಕರಪ್ಷನ್ ನ ರಾಜ್ಯದಲ್ಲಿ ಸುಮಾರು 15 ರಿಂದ 20 ಲಕ್ಷ ಜನ ಯುವಕರು KPSCಯಲ್ಲಿ ಆಗಂತ ಎಕ್ಸಾಮ್ಸ್ ನ ಕಾಯ್ಕೊಂಡಿರ್ತಾರೆ ಮೇಡಮ್. ಆದ್ರೆ ಇವತ್ತು ರಾಜ್ಯದಲ್ಲಿರೋಂಥ ಯಾವುದೇ ಸರ್ಕಾರ ಆಗಿರ್ಬೋದು, ವಿದ್ಯಾರ್ಥಿಗಳ ಪರವಾಗಿ ಒಂದು ಸತಿ ಆದ್ರೂ ಕುತ್ಕೊಂಡು ಚರ್ಚೆ ಮಾಡಿ ಒಂದು ಸಮಸ್ಯೆಗಾದ್ರೂ ಪರಿಹಾರ ಕಂಡುಕೊಂಡಿಲ್ಲ. ಕಮ್ಮಿ ಯಾಕೆ ಆಗ್ತಿರಬಹುದು ಅನ್ನೋ ಅನುಮಾನ ನಾನು ಪ್ರವೋಕ್ ಖಂಡಿತವಾಗೂ ಮಾಡ್ತಾ ಇಲ್ಲ. ಪ್ರವೋಕ್ ಆಗ್ಲೂ ಕೂಡದು ಯಾರು ವಿದ್ಯಾರ್ಥಿಗಳು ನಿಜವಾಗ್ಲೂ ಅನ್ಯಾಯಕ್ಕೆ ಒಳಗಾದವರು. ಬಹುಶಃ KPSCಯಲ್ಲಿ ಒಂದು ಪ್ರಿಲಿಮ್ಸ್ ಇಂದ ಹಿಡಿದು ಬಿಟ್ಟು ಅಪಾಯಿಂಟ್ಮೆಂಟ್ ಲೆಟರ್ ಸಿಗೋವರೆಗೂ ಆಗ್ತಾ ಇರುವ ಅಷ್ಟು ಅಕ್ರಮಗಳ ಬಗ್ಗೆ ನೀವು ಪದೇ ಪದೇ ಧ್ವನಿ ಎತ್ತುತ್ತಾ ಇದ್ರು, ಪದೇ ಪದೇ ಪ್ರತಿಭಟನೆ ಮಾಡ್ತಿದ್ರು. ಬಹುಶಃ ಅಟೆನ್ಷನ್ ಯಾಕೆ ಸಿಗ್ತಿಲ್ಲ ಇಲ್ಲ ಕೇಳಿಸ್ಕೊಂಬಿಡಿ. ಬಹುಶಃ ನೀವು ಕೂಡ ಜಂತರ್ ಮಂತರ್ ರೀತಿಯಲ್ಲಿ ಒಂದು ಪ್ರತಿಭಟನೆಗೆ ವೇದಿಕೆ ತಯಾರು ಮಾಡ್ಕೊಳ್ಬೇಕಾಗಿತ್ತು. ಬಹುಶಃ ನೀವು ಕೂಡ ಈ ವೋಕ್ ಕಲ್ಚರ್ಗೆ ಅವಕಾಶ ಕೊಡಬೇಕಾಗಿತ್ತು. ಬಹುಶಃ ನೀವು ಕೂಡ ಸೋಕಾಲ್ಡ್ ಲೆಫ್ಟ್ ಲಿಬರಲ್ ಗಳಿಗೆ ಅವಕಾಶ ಕೊಡಬೇಕಾಗಿತ್ತು. ಬಹುಶಃ ನೀವು ಕೂಡ ನೇಪಾಳ ಮಾಡ್ತೀವಿ ಕರ್ನಾಟಕವನ್ನ ಅಂತ ಹೇಳಬೇಕಾಗಿತ್ತು. ಬಹುಶಃ ನೀವು ಕೂಡ ವಿಧಾನಸೌಧವನ್ನ ಪುಡಿ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ಬಹುಶಃ ನೀವು ಕೂಡ ಪ್ರಧಾನಮಂತ್ರಿ ರೀತಿಯಲ್ಲಿ ಇಲ್ಲಿರುವ ಮುಖ್ಯಮಂತ್ರಿಗಳನ್ನ ಸಮಾಧಿ ತೆಗಿತೀವಿ ಅಂತ ಹೇಳಬೇಕಾಗಿತ್ತೇನೋ. ಆಗ ಬಹುಶಃ KPSC ಅಭ್ಯರ್ಥಿಗಳಿಗೂ ಕೂಡ ಅನ್ಯಾಯ ಆಗ್ತಿದೆ ಅಂತ ಅನ್ನಿಸಬಹುದಾಗಿತ್ತೇನೋ. ನಾನು ಪ್ರವೋಕ್ ಮಾಡ್ತಾ ಇಲ್ಲ ಸರ್, ಪ್ರವೋಕ್ ಆಗಬಾರ್ದು. ಅಲ್ಲಿ ಏನಾಗಿದೆ ಇಲ್ಲಿ ಆಗ್ತಿಲ್ಲ ಏನೋ ಅದನ್ನ ಹೇಳಿದೀನಿ ಅಷ್ಟೇ. ಇಲ್ಲ ಆ ರೀತಿ ನೋಡಿ ಮೇಡಮ್, ಅದು ಕಾನೂನಲ್ಲಿ ಆ ರೀತಿ ಇಲ್ಲ ಮಾಡ್ಬೇಕಂತಂದ್ರೆ. ಯಾಕೆಂದ್ರೆ ಅದು ಶಾರ್ಟ್ ಟರ್ಮ್ ಅಷ್ಟೇ. ನಮಗೆ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಬೇಕು. ಬರೀ ಒಂದಿನಕ್ಕೆ ಹೊಡೆದಾಡೋದು ಕಚ್ಚಾಡೋದು ಈ ವಿಚಾರ ಆಗಬಾರ್ದು. ಯಾರೋ ಪೊಲಿಟಿಕಲ್ ಪಾರ್ಟಿ ಬಂದು ಅವರು ಪೊಲಿಟಿಕಲಿ ಅವರು ಬೆನಿಫಿಟ್ ತಗೊಳೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ. ಇವತ್ತು ಯುವಕರ ಭವಿಷ್ಯ ತುಂಬಾ ಇಂಪಾರ್ಟೆಂಟು. ಅದು ಬರೀ ಯುವಕರು ಯಾಕೆ ಮಾಡಿದೀವಿ, ನಾವು ಯಾವುದೇ ಪೊಲಿಟಿಕಲ್ ಪಾರ್ಟಿ ನಾವು ಸಪೋರ್ಟ್ ತಗೊಂಡು ಮಾಡಿಲ್ಲ. ಇವತ್ತು ಪ್ಯೂರ್ಲಿ ಸ್ಟೂಡೆಂಟ್ಸ್ ಪರವಾಗಿ ಹೋರಾಟ ಮಾಡಿದ್ದು, ಬರೀ ಸ್ಟೂಡೆಂಟ್ಸೇ ಪ್ರೊಟೆಸ್ಟ್ ಮಾಡಿರೋಂಥದ್ದು. ಇಲ್ಲಿವರೆಗೂ ಲಕ್ಷಾಂತರ ಜನ ಧಾರವಾಡದಲ್ಲಿ ಇವಾಗ ಹೋರಾಟ ಮಾಡಿದ್ರೆ 1 ಲಕ್ಷ ಜನ 2 ಲಕ್ಷ ಜನ ವಿದ್ಯಾರ್ಥಿ ಸೇರಿಸಿ ಹೋರಾಟ ಮಾಡಬಹುದು. ಅದು ಪಬ್ಲಿಕ್ಗೆ ಹಾನಿ ಮಾಡ್ಕೊಂಡು ಪಬ್ಲಿಕ್ ತೊಂದರೆ ಕೊಟ್ಟು ಹೋರಾಟ ಮಾಡ್ಬೇಕನ್ನೋ ಇಂಟೆನ್ಷನ್ಸ್ ಇಲ್ಲ. ಇನ್ನೊಂದ್ಸತಿ ಹೇಳಿ, ಪಬ್ಲಿಕ್ಗೆ ತೊಂದರೆ ಮಾಡ್ಕೊಂಡು ಪಬ್ಲಿಕ್ ಪ್ರಾಪರ್ಟಿಗಳನ್ನ ಡ್ಯಾಮೇಜ್ ಮಾಡ್ಕೊಂಡು ಹೋರಾಟ ಮಾಡಬೇಕು ಅನ್ನೋದು ಇಂಟೆನ್ಷನ್ಸ್ ಇಲ್ಲ ಮೇಡಮ್. ನಮಗೆ ಪ್ಯೂರ್ಲಿ ಏನಪ್ಪಾ ಅಂದ್ರೆ ಸ್ಟೂಡೆಂಟ್ಸ್ ಏನ್ ಪ್ರಾಬ್ಲಮ್ಸ್ ಇದೆ ಅದು
ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಬೇಕು ಮೇಡಮ್ ನಮಗೆ. ಯಾವುದೇ ಒಂದು ವಿಚಾರ ಆಗಿರ್ಬೋದು, ಈ ಒಂದು ಎಕ್ಸಾಮ್ಸ್ ನಡೆಸಬೇಕಾದ್ರೆ ಸ್ಟ್ರಿಕ್ಟ್ ಮೆಜರ್. ಅದೇನ್ ರಾಕೆಟ್ ಸೈನ್ಸ್ ಎಲ್ಲ ಮೇಡಮ್. ಈಗಿರೋಂಥ ಟೆಕ್ನಾಲಜಿಯಲ್ಲಿ ಏನ್ ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಇವರಿಗೆ ಸ್ಯಾಲರೀಸ್ ಇರ್ಬೋದು, ಅಲೋಯನ್ಸ್, ಮೇಂಟೆನೆನ್ಸ್, ಪೆನ್ಷನ್ಸ್, ಎನಿಥಿಂಗ್ ಇವ್ರಿಗೆ ಬೇಕಂದ್ರೆ ವಿತ್ ಇನ್ ಎ ವೀಕ್ ಒಂದು ಬಿಲ್ ಪಾಸ್ ಮಾಡ್ಕೊಂತಾರೆ. ಎಷ್ಟು ಫೇಲ್ಯೂರ್ ಆಯ್ತು ರಾಜ್ಯದಲ್ಲೂ ಕೂಡ, ಜಸ್ಟ್ ಕೇಳ್ತಾ ಇರೋದೇನು ಒಂದು 10 ಪಟ್ಟು ಫೇಲ್ಯೂರ್ ಆಗ್ತಾ ಮೇಡಮ್, ಇದೆ ಅದ್ರಲ್ಲಿ ಒಂದು ರಾಜೀನಾಮೆ ಕೊಡೋದ್ರೆ ದೊಡ್ಡ ವಿಚಾರ ಅಲ್ಲ. ಅದರಲ್ಲಿ ಮಿಸ್ಟೇಕ್ಸ್ ಆಗಿದೆ, ರಾಜೀನಾಮೆ ಕೊಡ್ಲಿ, ಮುಂದೆ ಈ ತರ ಆಗಲ್ಲ ಅಂತ ಹೇಳಿ ವಿಚಾರವನ್ನ ಕೂಡ ನಾವು ಇನ್ ಡೀಟೇಲ್ ಆಗಿ ಚರ್ಚೆ ಮಾಡಬೇಕು. ಬಟ್ ರಜಾಕ್ ಅವರೇ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇರುವ ಕರ್ನಾಟಕದ ವಿದ್ಯಾರ್ಥಿಗಳು ಒಂದು ಕಡೆಯಲ್ಲಿ, ನಾವು ವಿದ್ಯಾರ್ಥಿಗಳು ಅಂತ ಅನ್ಕೊಂಡು ಬಂದು, ನಾವು ವಿದ್ಯಾರ್ಥಿಗಳ ಪರ ಅಂತ ಅನ್ಕೊಂಡು ಬಂದು ಹಿಡನ್ ಅಜೆಂಡಾಗಳನ್ನ ಇಟ್ಕೊಂಡು ಪಬ್ಲಿಕ್ ಪ್ರಾಪರ್ಟಿಯನ್ನ ಡ್ಯಾಮೇಜ್ ಮಾಡ್ತಾ ಇರೋ ಹಾಗೆ ಭದ್ರತಾ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾ ಇರೋ ಮತ್ತೊಂದು ಕಡೆ ಪ್ರತಿಭಟನಾಕಾರರು. ನೀವು ಪ್ರತಿಭಟನೆಯ ಪರ ಅಂತ ಹೇಳ್ತಿದ್ದೀರಿ, ಇಂಥ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡುವ ನಿಜವಾಗ್ಲೂ ಅನ್ಯಾಯಕ್ಕೆ ಒಳಗಾಗಿರುವ ವಿದ್ಯಾರ್ಥಿಗಳ ಪರನ, ಅಥವಾ ವಿದ್ಯಾರ್ಥಿಗಳ ಹೆಸರಲ್ಲಿ ವಿದ್ಯಾರ್ಥಿಗಳನ್ನು ಮುಖವಾಡ ಹಾಕೊಂಡ್ ಬಂದಿರೋ ಗೂಂಡಾಗಳ ಪರವಾದವರ ಅಂತ? ಯಾವುದೇ ಪೊಲಿಟಿಕಲ್ ಪಕ್ಷ ಇರಲಿ, ಅದನ್ನ ಸೈಡಲ್ಲಿ ಇಟ್ಬಿಟ್ಟು ಈ ಮುಗ್ಧ ವಿದ್ಯಾರ್ಥಿನಿಯರ ಪರವಾಗಿ, ಯಾಕೆ ಅಂತ ಹೇಳಿದ್ರೆ ಒಂದು 14 ಮಕ್ಕಳು ಸುಸೈಡ್ ಮಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಇದುವರೆಗೂ ಒಂದು ಟ್ವೀಟ್ ಮಾಡಲಿಲ್ಲ ಅವ್ರ ಮೇಲೆ. 21 ಮಕ್ಕಳು, ಐ ಆಮ್ ಸಾರಿ 14 ಅಂದೆ, 21 ಜನ ಮಕ್ಕಳು ಅವರು. ಸರ್ ಹಂಗೆ ಜಾಸ್ತಿನೇ ಆಗ್ತಿರೋದು, 23 ಇರ್ಲಿ, ಒಂದು ಸ್ಟೂಡೆಂಟ್ ಆಗಿರ್ಲಿ, ಅದು ಪ್ರಾಣ ಅಲ್ವಾ? ಅದು ಪ್ರಾಣ ಅಲ್ವಾ? ನಾನು ಯಾವ ಪಾರ್ಟಿನೂ ಅಲ್ಲ, ಅವ್ರು ಕಾಂಗ್ರೆಸ್ ಪಾರ್ಟಿ ರೀ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಅವ್ರು ಕಾಂಗ್ರೆಸ್ ಪಾರ್ಟಿ ಅವ್ರು ಬಂದಿರೋದಿಲ್ಲಿ ಪ್ರತಿಭಟನಾಕಾರರ ಪರ. ವೇಸ್ಟಿಂಗ್ ಟೈಮ್. ಯಾರು ವೈಯಕ್ತಿಕ ವಿಚಾರನೂ ಡಿಸ್ಕಸ್ ಮಾಡಕ್ ಬಂದಿಲ್ಲ, ಬಂದಿರೋದು ವಿದ್ಯಾರ್ಥಿಗಳ ಪರವಾಗಿ ಮಾತನಾಡ್ಲಿಕ್ಕೆ. ರಜಾಕ್ ಅವರೇ, ಯಾವ ವಿದ್ಯಾರ್ಥಿಗಳ ಪರ? ಅಶೋಕ್ ಗೌಡ್ರು ವಾಯ್ಸ್ ಬೇಡವೇ ಬೇಡ, ಅವ್ರ ಸಮಯ ಬರೋ ತನಕ ಅವ್ರ ವಾಯ್ಸ್ ಹೋಗೋದಿಲ್ಲ. ರಜಾಕ್ ಅವರೇ, ಯಾವ ವಿದ್ಯಾರ್ಥಿಗಳ ಪರ? ಗೂಂಡಾಗಿರಿ ಮಾಡ್ತಾ ಇರುವ, ಪಬ್ಲಿಕ್ ಪ್ರಾಪರ್ಟಿಯನ್ನ ಹಾಳು ಮಾಡ್ತಾ ಇರುವ ವಿದ್ಯಾರ್ಥಿಗಳ ಪರನ, ಅಥವಾ ಕೆಪಿಎಸ್ಸಿ ಅನ್ಯಾಯಕ್ಕೆ ಒಳಗಾಗ್ತಾ ಇರುವ ವಿದ್ಯಾರ್ಥಿಗಳ ಪರನ? ಮಾತಾಡಕ್ಕಿಂತ ಮುಂಚೆ ಪಾಕಿಸ್ತಾನದಿಂದ ಕುಮ್ಮಕ್ ತಗೊಂಡು, ಚೈನಾದಿಂದ ಕುಮ್ಮಕ್ ತಗೊಂಡು ಅಂತ ಕರ್ನಾಟಕ ರಾಜ್ಯದ ಆಪೋಸಿಷನ್ ಲೀಡರ್ ಇದೇ ಸ್ಟೂಡೆಂಟ್ ಗಳನ್ನ ಇದ್ ಮಾಡಿ, ಇವರೆಲ್ಲ ಚೈನಾದಿಂದ ಇದ್ ಮಾಡಿ ಬರ್ತಿದ್ದಾರೆ, ಇವರೆಲ್ಲ ಪಾಕಿಸ್ತಾನದಿಂದ ಕುಮ್ಮಕ್ ತಗೊಂಡ್ ಬರ್ತಿದ್ದಾರೆ. ಆ ಸ್ಟೂಡೆಂಟ್ಸ್ 10 ಹೇಳ್ತಿದ್ದಾರೆ, ಈ ಬಿಜೆಪಿನ ವೋಟ್ ಮಾಡಿ ನಾವಿವತ್ತು ಪಶ್ಚಾತ್ತಾಪ ಪಡ್ತಾ ಇದೀವಿ ಅಂತ. ಈ ತರ ವರ್ತನೆನ ಸ್ಟೂಡೆಂಟ್ ಗಳ ಮೇಲೆ, ಈ ತರ ವರ್ತನೆ, ಈ ತರದ ಪೆಲೆಟ್ ಗನ್ಸ್ ಯೂಸ್ ಮಾಡ್ಬೇಕಾ ಸ್ಟೂಡೆಂಟ್ಸ್ಗೆ? ಇದೆಲ್ಲ ಸ್ಟೂಡೆಂಟ್ಸ್ ಅಲ್ವಾ ಇವರು? ಅವ್ನ್ ಪ್ರತಿಭಟನೆ ಮಾಡಕ್ ಬಂದಿದ್ದು, ಅವ್ನ್ ಕಣ್ ಕಳ್ಕೊಂಡ. ಇದಕ್ಕೆ ಯಾರು ಹೊಣೆಗಾರರು? ಬರೀ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡ್ರಿ ಅಂತಿದ್ದು. ಹಿಂದಕ್ಕೆ ಯಾರು ರಾಜೀನಾಮೆ ಕೊಡ್ಲಿಲ್ವಾ? ಹೆಣ್ಣು ಮಕ್ಕಳ ಜೊತೆ ಯಾವ ತರ ವರ್ತಿಸಿರೋದು? ಲಾಠಿ ಮೇಲೆ ನೇಲ್ಸ್ ಮಳೆಗಳು ಹೊಡೆದು ಬಿಟ್ಟು ಈ ತರ ಲಾಠಿಗಳು. ಇದು ಫೇಕ್ ಸರ್, ಹಳೆ ನಿಮಗೆ ಗೊತ್ತಾಗಿದೆ. ನಮ್ಮ ವಾಹಿನಿ ಸರ್, ಈ ಗೂಂಡಾಗಿರಿ ಇಲ್ಲಿ ಪ್ರದರ್ಶನ ಮಾಡಂಗಿಲ್ಲ. ರಜಾಕ್ ಜಿ, calm down your tone. Calm down your tone. ಆ ಫೋಟೋ ತೋರಿಸಿದ್ರಿ, calm down and listen for 5 seconds. I will give you 2 minutes. I will give you 2 minutes, but listen.
5 ಸೆಕೆಂಡ್ ಕೇಳಿಸ್ಕೊಳ್ಳಿ ದಯವಿಟ್ಟು ರಜಾಕ್ ಒಂದ್ ಅವರೇ. ನಿಮಿಷ ಇರಿ ಮೇಡಮ್. 2 ನಿಮಿಷ ಟೈಮ್ ಮೇಡಮ್, ಕೊಡ್ತೀನಿ ಒಂದ್ ನಿಮಿಷ ಇರಿ ಕೇಳಿಸ್ಕೊಳ್ಳಿ. ಮೇಡಮ್. ಮೇಡಮ್, 2 ಒಂದ್ ನಿಮಿಷ ನಿಮಿಷ ಇರಿ. ಟೈಮ್ ಕೊಡ್ತೀನಿ 5 ಸೆಕೆಂಡ್ ಕೇಳಿಸ್ಕೊಳ್ಳಿ ರಜಾಕ್ ಅವರೇ. 6 ಫೋಟೋ ತೋರಿಸಿದ್ರಿ ನಾನು ಸುಮ್ಮನಿದ್ದೆ. ಇದೊಂದು ಇದೆಯಲ್ಲ, ದಿಸ್ ಇಸ್ ಫೇಕ್. Okay, keep it aside. Keep it aside. I will prove to you injuries prove ಮಾಡ್ತೀನಿ ನಾನು. ಮಿಕ್ಕಿದ್ ಮಾತಾಡಿ ಸರ್, ಇದು ಟೈಮ್ ಇಲ್ಲ. ಹೆಣ್ಣು ಮಿಕ್ಕಿದ್ ಮಕ್ಕಳ ಮಾತಾಡಿ. ಮೇಲೆ ದೌರ್ಜನ್ಯ ಮಾಡಿರುವ ಪೊಲೀಸ್ನವರು Okay. ಈ ತರದ ಟಿಯರ್ ಗ್ಯಾಸ್ ಶೆಲ್ಸ್ ಬಾಡಿ ಲೆವೆಲ್ಗೆ ಶೂಟ್ ಮಾಡಿರೋದು. Okay. ಈ ತರದ ಅಂಗವಿಕಲ ಇವನೊಬ್ಬ ಫಿಸಿಕಲಿ ಚಾಲೆಂಜ್ ಹುಡುಗ, ಆದ್ರೆ ವಿದ್ಯಾರ್ಥಿ ಇವನು. ಅಲ್ಲಿ ಪ್ರತಿಭಟನೆಗೆ ಬಂದ್ರೆ ಇವನ್ ಮೇಲೆ ಈ ತರ ವರ್ತನೆ. ಇದು ಹೆಣ್ಣು ಮಕ್ಕಳಿಗೆ ಕಪ್ಪಾಳೆ ಕೊಡ್ತಿದ್ವನು ಒಬ್ಬ DCP. ಇವತ್ತವನಿಗೆ ಅಲ್ಲಿಂದ ತೆಗೆದು ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿಲ್ಲ. 4 ಹೇಳಿ ಪೊಲೀಸ್ನವರು, ಡೆಲ್ಲಿ ಪೊಲೀಸ್ನವರು ಹೆಣ್ಣು ಮಕ್ಕಳನ್ನ ಯಾವ ತರ ಹಿಡಿದವ್ರೆ, ಯಾವ ತರ ಅವ್ರ ಜೊತೆ ವರ್ತಿಸಿದವ್ರೆ. ಈ ಪೆಲ್ಲೆಟ್ ಗನ್ಸ್ ಯಾವತ್ತಿಗೂ ನಾವು ಸಿವಿಲಿಯನ್ಸ್ ಮೇಲೆ ಯೂಸ್ ಮಾಡೋ ಹಾಗಿಲ್ಲ. ಇಂಟರ್ನ್ಯಾಷನಲ್ ಇದ್ರ ಮೇಲೆ ರೆಸಲ್ಯೂಷನ್ ಇದೆ, ಸಿವಿಲಿಯನ್ಸ್ ಮೇಲೆ ಯೂಸ್ ಮಾಡಬಾರ್ದು ಅಂತ. ಟೆರರಿಸ್ಟ್ ಗಳ ಮೇಲೆ ಯೂಸ್ ಮಾಡಬೇಕಾಗಿರೋ ಪೆಲ್ಲೆಟ್ ಗನ್ಸ್ ಅನ್ನ ಯೂಸ್ ಮಾಡಿರೋ ಮೋದಿ ಸರ್ಕಾರ. ಇವರೆಲ್ಲ ಯಾರು ಮೋದಿ ಸರ್ಕಾರಕ್ಕೆ ವೋಟ್ ಕೊಟ್ಟವರು ಇವತ್ತು ಪ್ರತಿಭಟನೆ ನೀವು ತೋರಿಸಿದಷ್ಟು ಕೂಡ ನಮ್ಮ ವೀಕ್ಷಕರು ನಾವು ರಜಾಕ್ ಅವರೇ, ಫಾರ್ಮರ್ ಪ್ರೊಟೆಸ್ಟ್ ಆಯ್ತು. ಅಜಯ್ ತೇನಿ ಮಿಶ್ರಾ ಮಗ 4 ಜನ ರೈತರ ಮೇಲೆ ರಾಜೀನಾಮೆ ಕೊಡಲಿಲ್ಲ, ಅದಕ್ಕೆ ಪ್ರತಿಭಟನೆ ಆಗಿಲ್ಲ. ರೆಸ್ಲಿಂಗ್ ಫೆಡರೇಷನ್ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಹೆಣ್ಣು ಮಕ್ಕಳ ಜೊತೆ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಆಯ್ತು, ಸುಪ್ರೀಂ ಕೋರ್ಟ್ ಹೇಳ್ತು, ರಾಜೀನಾಮೆ ಕೊಡ್ಲಿಲ್ಲ. ಇವತ್ತು ಧರ್ಮೇಂದ್ರ ಪ್ರಧಾನ್ ಕೇವಲ ಒಂದು ಲೀಕ್ ಆಗಿದ್ರೆ ಏನೋ ಅಂತ ಹೇಳ್ಬೋದಾಯ್ತು. 7 ಸಲ ರಜಾಕ್ ಅವ್ರು ತೋರಿಸಿದ್ರು. ನಮ್ಮ ವೀಕ್ಷಕರು ನಾವು ಶಾಂತ ಚಿತ್ತರಾಗಿ ಇದನ್ನು ಗಮನಿಸಿದ್ವಿ. ಅಷ್ಟೇ ಕೋಆಪರೇಷನ್ ರಜಾಕ್ ಜಿ ನಿಮ್ಮಿಂದ ಬೇಕು. ಯಾಕಂದ್ರೆ ಇವತ್ತು ನಾವು ತೋರಿಸ್ಲಿಕ್ಕೆ ಹೊರಟಿರೋದು ಅಪ್ಪಟ ಸತ್ಯವನ್ನ. ಸತ್ಯ ಏನು ಅಂತ ಹೇಳಿದ್ರೆ ಈ ಮುಗ್ಧ ವಿದ್ಯಾರ್ಥಿ ಮಕ್ಕಳ ಮೇಲೆ ಡೆಲ್ಲಿ ಪೊಲೀಸ್ ಮಾಡಿರೋ ದೌರ್ಜನ್ಯ. ವಿಜುವಲ್ಸ್ ನೋಡಿ ರಜಾಕ್ ಅವರೇ, ರಜಾಕ್ ಅವರೇ ವಿಜುವಲ್ಸ್ ಫುಲ್ ಸ್ಕ್ರೀನ್ ತಗೊಳ್ಳಿ. ದೃಶ್ಯ ಸಂಖ್ಯೆ 1. ಇವತ್ತು ರಿಪಬ್ಲಿಕ್ ಕನ್ನಡದ ಮೂಲಕ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಬಟಾ ಬಯಲಾಗ್ಬಿಡ್ಲಿ. ಅಮಾಯಕ ವಿದ್ಯಾರ್ಥಿಗಳ ಕೈಯಲ್ಲಿ ಪೊಲೀಸ್ಗಳ ಲಾಠಿ. ರಜಾಕ್ ಅವರೇ ನೋಡ್ಬೇಕು ಇದನ್ನ, ನಿಮ್ ವಾಯ್ಸ್ ಹೋಗ್ತಿಲ್ಲ, ಪೂರ್ತಿ ದೃಶ್ಯಗಳು ಹೋಗೋ ತನಕ ಅಟ್ಟಾಡಿಸಿ ಪೊಲೀಸರ ಮೇಲೆ ಹೊಡೆದಿದ್ದು. ಹಾಗಾದ್ರೆ ಅಮಾಯಕ ವಿದ್ಯಾರ್ಥಿಗಳ ಇದನ್ನ ನೋಡ್ಬೇಕು ನಮ್ ರಾಜ್ಯದ ಜನ, ದೇಶದ ಜನ. ರಜಾಕ್ ಅವರು ಈ ದೃಶ್ಯ ನೋಡ್ಬೇಕು. ಪೊಲೀಸ್ ವೆಹಿಕಲ್ ಮೇಲೆ ಗೂಂಡಾ ರೀತಿಯಲ್ಲಿ ಕೂತ್ಕೊಂಡಿರುವ ಅಮಾಯಕ ವಿದ್ಯಾರ್ಥಿಗಳು. ದೃಶ್ಯ ಸಂಖ್ಯೆ 4. ಇಟ್ಟಿಗೆ ಜಂತರ್ ಮಂತರ್ನಲ್ಲಿ ಕನ್ಸ್ಟ್ರಕ್ಷನ್ ಯಾವಾಗ ಶುರುವಾಯಿತು, ಇಟ್ಟಿಗೆಗಳು ಇವರಿಗೆ ಸಿಗ್ಲಿಕ್ಕೆ ಪೊಲೀಸರ ಮೇಲೆ ಇಟ್ಟಿಗೆ ಸರ್, ಅದು ಕಲ್ಲು ಮಾತ್ರ ಅಲ್ಲ, ಇಟ್ಟಿಗೆ ಹೊಡೆದಿದ್ದಾರೆ. ಇದು ದೃಶ್ಯ ಸಂಖ್ಯೆ 5. ಒಬ್ಬ ಪೊಲೀಸ್ ಸಿಬ್ಬಂದಿಯನ್ನ ಗುಂಪು ಮಾಬ್ ಲಿಂಚಿಂಗ್ ಯಾವ ರೀತಿಯಾಗಿ ಹೊಡಿತಾ ಇದ್ದಾರೆ. ಅದೇ ಪೊಲೀಸ್ ಲಾಠಿಯನ್ನ ಬಳಕೆ ಮಾಡಿಕೊಂಡು ಪೊಲೀಸರು ಅಮಾಯಕರಲ್ವಾ. ದೃಶ್ಯ ಸಂಖ್ಯೆ 8. ಇದು ನೋಡಿ, ಪೆಟ್ರೋಲ್ ಬಂಕ್ ಒಳಗಡೆ ಗೂಂಡಾಗಳ ರೀತಿಯಲ್ಲಿ ನುಗ್ತಾರೆ. ಚೂರು ಹೆಚ್ಚು ಕಮ್ಮಿ ಆಗಿದ್ರೆ ಹೋಗಬಹುದಾದ ಇದು ನಿಮ್ಮ ರಿಯಾಕ್ಷನ್ ನ ಸಮಯ ಅಲ್ಲ ರಜಾಕ್ ಅವರೇ. ನೀವು ಕಿರ್ಚೋದ್ರಿಂದ ಅಥವಾ ಅಮಾಯಕ ವಿದ್ಯಾರ್ಥಿಗಳು ಅನ್ನೋ ಪಟ್ಟಿ ಕೊಡೋದ್ರಿಂದ ನಿಜವಾಗ್ಲೂ ಗೂಂಡಾಗಳನ್ನ ನಾವು ವಿದ್ಯಾರ್ಥಿಗಳು ಅಂತ ಹೇಳಿ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿದ್ಯಾರ್ಥಿಗಳು ಅಂತ ಹೇಳಿ ಇಂಥವರನ್ನ, ಈ ಗೂಂಡಾಗಳನ್ನ ಕರೀಲಿಕ್ಕೆ ಸಾಧ್ಯನೇ ಇಲ್ಲ. ಕಾಂತ್ ಕುಮಾರ್ ಅವ್ರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ನನಗೆ ಗೊತ್ತು 3 ಜನ ಪ್ಯಾನಲಿಸ್ಟ್ಗಳಿದ್ದಾರೆ, 3 ಜನ ಇದ್ದಾರೆ ನನಗೆ ಪ್ಯಾನಲಿಸ್ಟ್. ಒಂದು ಕ್ವಿಕ್ ರಿಯಾಕ್ಷನ್ ಕಾಂತ್ ಕುಮಾರ್ ಅವ್ರ ಹತ್ರ ಪಡ್ಕೊಂಡು ನಿಮಗೆ ಬರ್ತೀನಿ. ಕಾಂತ್ ಕುಮಾರ್ ಅವರೇ, 11 ದೃಶ್ಯಗಳಿದೆ ರಿಪಬ್ಲಿಕ್ ನೆಟ್ವರ್ಕ್ ನ ಬಳಿಯಲ್ಲಿ, 100 ಇದೆ. ಬಟ್ ಈ 11 ದೃಶ್ಯಗಳಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಯಾವ ವಿದ್ಯಾರ್ಥಿ ಈ ರೀತಿಯಾಗಿ ವರ್ತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಜವಾಗ್ಲೂ ಅನ್ಯಾಯಕ್ಕೆ ಒಳಗಾದ ನ್ಯಾಯ ಕೇಳೋ ರೀತಿನ ಇದು ಮೇಡಮ್. ನಾನ್ ಗ್ಯಾರಂಟಿ ಕೊಡ್ತೀವಿ, ಅವ್ರು ಯಾರೋ ಸ್ಟೂಡೆಂಟ್ಸ್ ಅಲ್ಲ ಮೇಡಮ್, ಯಾರೋ ಸ್ಟೂಡೆಂಟ್ಸ್ ಅಲ್ಲ. ಅವರೆಲ್ಲ ಏನಂದ್ರೆ ಸುಮ್ಮನೆ ಆಂಟಿ ನೇಷನ್ ಯಾರು ಇದ್ಬಾದ್ರೆ ಅವ್ರು ಬಂದಿರೋಂಥವ್ರು. ಇವ್ರ ಮೇಲೆ ಇವ್ರು ಹೇಳ್ತಾರೆ, ಕಾಂಗ್ರೆಸ್ ಕೇಳಿದ್ರೆ ಅವರು ABVP ಅವರು ಅಂತ ಹೇಳ್ತಾರೆ, BJP ಅವ್ರು ಕೇಳಿದ್ರೆ ಅವ್ರು NSY ಅವರು ಅಂತ ಹೇಳ್ತಾರೆ. ಈಗ ಯಾರು ಪ್ರತಿಭಟನೆ ಮಾಡ್ತಾ ಇರೋಂತಾರೆ ಯಾರು ಅವರು ಸ್ಟೂಡೆಂಟ್ಸ್, ಅವ್ರಿಗೇನು ನ್ಯಾಯ ಬೇಕಷ್ಟೇ, ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಜಸ್ಟ್ ಕೇಳ್ತಾ ಇರೋದು ಶಾಂತಿಯುತ ಹೋರಾಟನ. ಇವ್ರು ಹತ್ತಿಕ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇವರು ಹೋರಾಟದಲ್ಲಿ ಅಷ್ಟು ತೀವ್ರತೆ ಪಡ್ಕೊಳ್ಳೋಂಥದ್ದು ಯಾರು ಸ್ಟೂಡೆಂಟ್ಸ್ ಹೋಗ್ಬಿಟ್ಟು ಪೊಲೀಸ್ಗೆ, ಇಲ್ಲಿ ನೋಡಿ ಮೇಡಮ್, ಇಲ್ಲಿ ನಮಗೆ ನ್ಯಾಯ ಬೇಕಾಗಿರೋದು. ಪೊಲೀಸ್ ಮೇಲೆ ನಾವು ಅವ್ರ ಮೇಲೆ ವಾದ ವಿವಾದ ಮಾಡ್ಕೊಂಡು, ಅವ್ರ ಮೇಲೆ ತಳ್ಳಾಟ ಮಾಡ್ಕೊಂಡು, ಅವ್ರ ಮೇಲೆ ಹೊಡೆದಾಡಿದ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ಮೇಡಮ್ ಇದು ಇಲ್ಲಿ ಸರ್ ನೋಡಿ, ಅಲ್ಲ ನಮ್ಮ ಹೋರಾಟ ಪೊಲೀಸ್ ವಿರುದ್ಧ ಅಲ್ಲ, ವ್ಯವಸ್ಥೆ ವಿರುದ್ಧ
ವ್ಯವಸ್ಥೆ ವಿರುದ್ಧ ಕೊಡ್ಬೇಕಾಗಿರೋದು ಏನು ಮತ್ತೆ ಅಂತಂದ್ರೆ ದೇಶದ- ಇಲ್ಲೂ ಕೂಡ ಅದೇ ಜನ್ಸಿಗಳು, ಇಲ್ಲೂ ಕೂಡ ಉದ್ಯೋಗ ಬೇಕು ಅಂತ ಇರುವ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಡೋದಿಲ್ಲ. ಅದೇ ದೆಹಲಿಯಲ್ಲಿ ಹೋಗಿ ಕೂತ್ಕೊಂಡು ಪ್ರಧಾನಮಂತ್ರಿಗಳ ನಿವಾಸದ ಮುಂಭಾಗದಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಅವ್ರದೇ ಸರ್ಕಾರದ ಕೈ ಕೆಳಗಡೆ ನಡೀತಾ ಇರುವ ಈ ಬೃಹತ್ ಭ್ರಷ್ಟಾಚಾರ ಕೆಪಿಎಸ್ಸಿ ಕಾಣೋದಿಲ್ವಾ ನಟರಾಜ್ ಗೌಡ್ರೆ? ಇಸ್ ಇಸ್ ನಾಟ್ ಹಿಪೋಕ್ರಸಿ? ಕಾಂಗ್ರೆಸ್ ನ ಹಿಪೋಕ್ರಸಿ ಅಲ್ವಾ ಇದು? ಹಿಪೋಕ್ರಸಿ ಇಲ್ಲ. ಯಾಕಂದ್ರೆ ನಾವು ನಮ್ಮ ಸರ್ಕಾರದಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರ ಆಗ್ಬೋದು, ಯಾವ ಅಧಿಕಾರಿ ಮಾಡಿದ್ರು ಅಷ್ಟೇ ಕೆಪಿಎಸ್ಸಿ ಮೇಲೆ ರಿಫಾರ್ಮ್ ಬರಬೇಕು ಅಂತೇಳಿ ನಿಮ್ಮ ಡಿಬೇಟ್ ಚಾನಲ್ ಅಲ್ಲೇ 3 ಬಾರಿ 4 ಬಾರಿ ಡಿಬೇಟ್ ಮಾಡಿದೀವಿ. ಅದು ಒಂದು ನಡೀತದೆ. ಇವತ್ತು ಎಸ್ ಐ ಅಗ್ರಿ, ನೀವು ಹೇಳಿ ಸರಿ ಇದೆ. 21 ಯುವಕರು, ನಮ್ಮ ಮನೆಯ ಮಕ್ಕಳು, ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. 1 ತಿಂಗಳಿಂದ ಅವರ ಪೋಷಕರು ಆಕ್ರಂದನ, ಆಕ್ರೋಶ, ಪ್ರತಿಭಟನೆ. ಸರ್ಕಾರ ಕಣ್ಣು ಮುಚ್ಚಿಕೊಂಡು ಸತ್ತು ಬಿದ್ದಿದೆ. ನರೇಂದ್ರ ಮೋದಿ ಆದಿಯಾಗಿ ಶಿಕ್ಷಣ ಸಚಿವ, ಗೃಹ ಸಚಿವ ಸತ್ತು ಬಿದ್ದಿದ್ದಾರೆ. ಮಕ್ಕಳು ಹೋರಾಟಕ್ಕೆ ಶುರು ಮಾಡಿದಾಗ ಜಂತರ್ ಮಂತರಲ್ಲಿ ಫಸ್ಟ್ ಯಾರು ಹೊಡೆದ್ರು? ನಾವು 100 ವಿಡಿಯೋ ನೋಡಿದೀವಿ, ನೀವು 10 ವಿಡಿಯೋ ತೋರಿಸಿದ್ದೀರಿ. ಅದನ್ನ ನಾನು ಅಬ್ಜೆಕ್ಟ್ ಮಾಡೋದಿಲ್ಲ. ನಾನು ನಿಮಗೆ ಅಬ್ಜೆಕ್ಟ್ ಮಾಡೋದಿಲ್ಲ. ನೀವು ನನ್ನ ಮಾತು ಬಿಟ್ಬಿಡಿ. ನಿಮ್ಮನ್ನು ಸೇರಿ ಕೆಲವು ಪ್ರಾಮಾಣಿಕ ಪತ್ರಕರ್ತರು ಇದ್ದವರು ನೇರವಾಗಿ ವಿಡಿಯೋ ಮಾಡಿ ಲೈವ್ ಕೂಡ ಮಾಡಿದ್ದಾರೆ, ಯಾರು ಹೊಡೆದ್ರು ಅಂತ. ನೇಮ್ ಪ್ಲೇಟ್ ಇಲ್ಲದಂತವರು ಪೊಲೀಸರು ಗೂಂಡಾಗಳ ರೀತಿಯಲ್ಲಿ ಅವರು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಯಾರು ಅವಕಾಶ ಕೊಟ್ಟವರು, ಯಾರು ಆಜ್ಞೆ ಕೊಟ್ಟವರು, ಅವ್ರು ಅಷ್ಟು ವಾಯಿಸಲಿಕ್ಕೆ ಯಾರು ಅವಕಾಶ ಕೊಟ್ಟವರು? ನಿಮ್ಮ ಪ್ರಶ್ನೆ ಚೆನ್ನಾಗಿದೆ. ಆಯ್ತು, ನಾನು ಗೃಹ ಸಚಿವರನ್ನ ನೀವು ಡಿಫೆಂಡ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಇಲ್ಲ ಪ್ರಯತ್ನ, ನಾನು ನಿಮ್ಗೆ ಅರ್ಥ ಆಯ್ತು. ನಾನು ಡೆಲ್ಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ. 21 ಯುವಕರು ಆತ್ಮಹತ್ಯೆ ಮಾಡ್ಕೊಂಡ್ರು. ನಮ್ಮ ಮನೆಯ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ರು. 21 ಮಕ್ಕಳು, 2,79,000 ಮಕ್ಕಳು ಎಕ್ಸಾಮ್ ಬರ್ತಿಲ್ಲ. 2,79,000 ಮಕ್ಕಳು ರೀ ಎಕ್ಸಾಮ್ ಬರ್ತಿಲ್ಲ. ಆ ಮಕ್ಕಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಕರೆಕ್ಟ್. ನಾನು ಆ ದೆಹಲಿನಲ್ಲಿ ಆ ಮಕ್ಕಳ ಮೇಲೆ 10 ವರ್ಷದ ಮಗು ಮೇಲೆ ಲಾಠಿ ಚಾರ್ಜ್ ಮಾಡಿದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಶ್ರು ವಾಯು ಸಿಡಿಸಿದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವ್ರ ಮೇಲೆ ಜಲಪಿರಂಗಿ ಪ್ರಯೋಗ ಮಾಡಿದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಮಕ್ಕಳಿಗೆ ಉತ್ತರ ಕೊಡಬೇಕಾದಂತಹ ಕೇಂದ್ರ ಸರ್ಕಾರ, ಗೃಹ ಇಲಾಖೆ, ಶಿಕ್ಷಣ ಸಚಿವ, ಪ್ರಧಾನ ಮೋದಿ ಇವತ್ತು ಪಲಾಯನ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಮನೆಯ ಮಕ್ಕಳು, ನಮ್ಮ ಮನೆಯ ಮಕ್ಕಳಲ್ವ ಅವರು? 21 ಜನ ಆತ್ಮಹತ್ಯೆ ಮಾಡಿ ನಮ್ಮ ಮನೆಯ ಮಕ್ಕಳಲ್ವ ಅವರು? ಅವ್ರಿಗೆ ನ್ಯಾಯ ಸಿಗ್ಬೇಕಾ ಬೇಡವಾ? ಸಿಗಬೇಕು. ಆ ಹೋರಾಟಕ್ಕೆ ಧ್ವನಿ ಆಗಬೇಕಾ ಬೇಡವಾ? ಆಗಬೇಕು. ಯಾರು ವೈಫಲ್ಯದಿಂದ ಈ ರೀತಿ ಆಗಿದೆ ಅವ್ರಿಗೆ ತಲೆದಂಡ ಆಗಬೇಕಾ ಬೇಡವಾ? ಆಗಬೇಕು. ಯಾರು ಆಜ್ಞೆ ಮಾಡಿ ಆ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ಹಲ್ಲೆ ಮಾಡಿಸಿದಾರಲ್ಲ ಗೃಹ ಸಚಿವ, ರಾಜೀನಾಮೆ ಬೇಕಾ ಬೇಡವಾ? ಬೇಕು. ಯಾಕಂದ್ರೆ ದೇಶದಲ್ಲಿ ಮಕ್ಕಳು ದೇಶದ ಭವಿಷ್ಯ ಅಂತ ಇರಲ್ಲ, ಅವ್ರ ಮೇಲೆ ಈ ತರ ದೌರ್ಜನ್ಯ ಆಗ್ತಾ ಇರ್ಬೇಕಾದ್ರೆ ನಾವು ಅದನ್ನ ಡಿಫೆಂಡ್ ಮಾಡ್ಲಿಕ್ಕೆ ಬೇರೆ ವಿಷಯಗಳನ್ನ ತೆಗಿಬಹುದು. ನಾವು ಬೇರೆ ವಿಷಯಗಳನ್ನ ಕೆಪಿಎಸ್ಸಿ ಹೇಳ್ಬೋದು ಈ ಸಮಯದಲ್ಲಿ. ಆದ್ರೆ ಕೇಳಿ, ಕೆಪಿಎಸ್ಸಿ ಬಗ್ಗೆ ಚರ್ಚೆ ಮಾಡಿದ್ವಿ 3 ಬಾರಿ. ಕೇಳಿ, ಕಾಂತಕುಮಾರ್ ಇಲ್ಲಿ ಕೂತಿದ್ದಾರೆ, ನೀವೇ ಇದ್ದೀರಿ. 4 ಬಾರಿ ಮಾತಾಡಿದೀವಿ. ನಾವು ಹೇಳಿದೀವಿ ಕೆಪಿಎಸ್ಸಿ ಮುಚ್ಚಬೇಕಾದ್ರೆ ಕೆಪಿಎಸ್ಸಿ ಮುಚ್ಚಿ ಒಬ್ಬ ವಿದ್ಯಾರ್ಥಿಗೆ, ಒಬ್ಬ ನಮ್ಮ ಮನೆಯ ಮಕ್ಕಳಿಗೆ ಅನ್ಯಾಯ ಆಗಬಾರದು ನಾವು ಹೇಳಿದ್ವಿ, ಗಂಟಾಘೋಷ ಹೇಳಿದ್ವಿ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅವ್ರನ್ನ ದೇಶದ್ರೋಹಿಗಳು ಅಂತ ಹೇಳ್ತಾರಲ್ರಿ. ನಾಚಿಕೆ ಮಾನ ಮರ್ಯಾದೆಯಿಂದ ಯಾರಿಗಾದ್ರು ದೇಶದ್ರೋಹಿಗಳು ಅವರು? ಪಾಕಿಸ್ತಾನದಿಂದ ಬಂದವರು, ಚೈನಾದಿಂದ ಬಂದವರು, ಮನೆಯ ಮಕ್ಕಳಿಗೆ ಹೊಡೆದು ಹಲ್ಲೆ ಮಾಡಿದ್ರು ನೀವು. ಬರ್ಲಿಲ್ಲ ನಟರಾಜ್ ಗೌಡ್ರೆ, ನಾನು ಕೇಳಿದ್ದು ಸಿಂಪಲ್. ಹೌದು, ಕೆಪಿಎಸ್ಸಿ ಇಂದ ಅನ್ಯಾಯಕ್ಕೊಳಗಾಗ್ತಾ ಇರುವ ಆ ವಿದ್ಯಾರ್ಥಿಗಳು ಕೂಡ ಉತ್ತರ ಬಯಸ್ತಾ ಇರೋದು ನಿಮ್ಮ ಪಕ್ಷದ ನೇತೃತ್ವದ ಸರ್ಕಾರ. ಕೊಡಿ ಉತ್ತರ. ಪ್ರಶ್ನೆ ಕೇಳಿಸ್ಕೊಳ್ಬೇಕು ಸರ್. ನಿಮಗೆ ಸಾಕಷ್ಟು ಸಮಯ ಪ್ರಯತ್ನ ಮಾಡಬೇಡಿ ದಯವಿಟ್ಟು. ಗೃಹ ಸಚಿವನ್ನ ಯಾರು ಯಾರು ಉಳಿಸಕ್ಕಾಗಲ್ಲ. ಶಿಕ್ಷಣ ಧರ್ಮೇಂದ್ರ ಪ್ರಧಾನ, ಅಮಿತ್ ಶಾ ಯಾರು ಉಳಿಸಕ್ಕಾಗಲ್ಲ. ಕೇಳಿಸ್ಕೊಳ್ಳಿ, ಅಮಿತ್ ಶಾ ಮತ್ತೆ ಧರ್ಮೇಂದ್ರ ಪ್ರಧಾನ ಯಾರು ಉಳಿಸಕ್ಕಾಗಲ್ಲ. ಈ ದೇಶದ ಮಕ್ಕಳಿದಾರಲ್ಲ, ಅವರು 29ರಲ್ಲಿ ಯಾವ ರೀತಿ ಹೊಡಿತಾರೆ ಅನ್ನೋದನ್ನ ನೋಡಿ ನೀವು. ಇವತ್ತು ಅವ್ರ ತಲೆ ಬುಲ್ಡೆ ಹೊಡೆದಿದ್ದೀರಾ ನೀವು, ಅವ್ರ ರಕ್ತ ಬರಂಗ್ ಹೊಡೆದಿದ್ದೀರಾ ನೀವು. ನಾನ್ ಕೇಳಿಸ್ಕೊಂಡೆ, ನೀವು ಕೇಳಿಸ್ಕೊಡ್ಬೇಕು. ಇಲ್ಲಿ ರಾಜೀನಾಮೆ ಕೇಳೋಣ ಅಂತಂದ್ರೆ ನಮ್ಮ ಸಚಿವ ಸಂಪುಟದಲ್ಲಿ ಶಿಕ್ಷಣ ಸಚಿವರೇ ಇಲ್ಲ. ನಾವು ಉತ್ತರದಾಯಿತ್ವ ಕೇಳೋಣ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಪ್ರತಿಭಟನೆಯಲ್ಲಿ ಕೂತಿದ್ದಾರೆ. ನಿಮಗ್ ಕೆಪಿಎಸ್ಸಿ ಬೇರೆ ವಿಚಾರ ಆಗಿರ್ಬೋದು ಸರ್. ನಮಗೆ ರಾಜ್ಯ ಅಂತ ಬಂದಾಗ ಫಸ್ಟ್ ಕರ್ನಾಟಕ, ದೇಶದ ಪ್ರಶ್ನೆನೂ ಬರುತ್ತೆ. ಬಟ್ ಮೊದಲು ನಮ್ಮ ನಾಡು, ನಮ್ಮ ನಾಡಿನ ವಿದ್ಯಾರ್ಥಿಗಳು ಬೇರೆ ವಿಚಾರ ಅಂತ ಈಗ 2 ಸೆಂಟೆನ್ಸ್ ಕೇಳಿಸ್ಕೊಳ್ಳಿ. ನಮ್ಮ ನಾಡಿನ ವಿದ್ಯಾರ್ಥಿಗಳು ಕೇಳಿಸ್ಕೊಳ್ಳಿ, 2 ಸೆಂಟೆನ್ಸ್. ನಮ್ಮ ನಾಡಿನ ವಿದ್ಯಾರ್ಥಿಗಳು ಹುಬ್ಳಿ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದ್ರು. ಅವರು ಸಾರ್ವಜನಿಕವಾಗಿ ಎಲ್ಲೂ ಕೂಡ ಕೈ ಮೀರಿ ಕೆಲಸ ಮಾಡಲಿಲ್ಲ, ಯಾರು ಕಲ್ಲುಡಿಲಿಲ್ಲ. ಆದ್ರೆ ಅವರ ಆಕ್ರೋಶಕ್ಕೆ, ಅವರ ಒತ್ತಡಕ್ಕೆ, ಅವರ ಪ್ರತಿಭಟನೆಗೆ ಮತ್ತೆ ಸರ್ಕಾರದ ಉದ್ದೇಶ ಕೂಡ ಇತ್ತು.
ಅದಕ್ಕೆ 72,000 ವಿದ್ಯಾರ್ಥಿಗಳಿಗೆ ಯುವಕರಿಗೆ ಈ ವರ್ಷ ಜಾಬ್ಗಳನ್ನ ಕೊಡಬೇಕು ಅಂತ ಹೇಳಿ ವಿವಿಧ ಅಲ್ಲಿ ನೋಟಿಫಿಕೇಶನ್ ಆಗಿದಾವಲ್ರಿ. ಈಗ ನೀವು ಡೈರೆಕ್ಟ್ ಮಾಡಬೇಡಿ, ಕೇಳಿಸ್ಕೊಳ್ಳಿ, ನಾನು ನೋಟಿಫಿಕೇಶನ್ ಆಗಿದೆ 4 ತಿಂಗಳೊಳಗೆ, ಅದಕ್ಕೊಂದು ಕಾಲಮಿತಿ ಕೂಡ ಇದೆ. 4 ತಿಂಗಳೊಳಗೆ ಅವರು ಕೇಳಿಸ್ಕೊಳ್ಳಿ, 4 ತಿಂಗಳು ಈಗ ಕೇಳಿಸ್ಕೊಳ್ಳಿ, ಅದು 4 ತಿಂಗಳೊಳಗೆ ಈಗ ಅಶೋಕ್ ಕೇಳಿಸ್ಕೊಳ್ಳಿ, 4 ತಿಂಗಳು ಕಾಲಮಿತಿ ಹಾಕಿದ್ದಾರೆ. ಕಾಲಮಿತಿ ಹಾಕಿ ಎಲ್ಲಾ ಇಲಾಖೆಯಲ್ಲಿ 72,000 ಯುವಕರಿಗೆ, ನಮ್ಮ ಯುವಕರಿಗೆ, ನಮ್ಮ ಕನ್ನಡಿಗ ಮಕ್ಕಳಿಗೆ, ಕಷ್ಟಪಟ್ಟು ಓದೋ ಮಕ್ಕಳಿಗೆ, ವಿದ್ಯಾಭ್ಯಾಸ ಮಾಡಿರತಕ್ಕಂಥ ಮಕ್ಕಳಿಗೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ, ಕೊಡ್ತೀವಿ. ಇವತ್ತು 2,79,000 ವಿದ್ಯಾರ್ಥಿಗಳು, ನಮ್ಮ ಮನೆಯ ಮಕ್ಕಳು ಎಂಟ್ರೆನ್ಸ್ ಎಕ್ಸಾಮ್ ನ ನೀಟ್ ಅನ್ನ ಮತ್ತೆ ಬರಲಿಲ್ಲ. ಅವರಿಗೆ ಅವರ ಖಿನ್ನತೆಗೆ, ಅವರ ನೋವಿಗೆ, ಅವರ ದುಃಖಕ್ಕೆ ಕೇಂದ್ರ ಸರ್ಕಾರದ ಸಾಂತ್ವನ ಏನು? ಲಾಠಿ ಏಟಾ? ಲಾಠಿ ಏಟ, ಬೂಟಿ ನೇಟಾ? ಬೂಟಿ ನೇಟಾ? ಈ ಸಮಯದಲ್ಲಿ ನೀವು ನೈತಿಕತೆ ಇದೆ ಸ್ಮಿತಾ ಅವರೇ, ದಯಮಾಡಿ ಒಂದ್ಸಲಿ ಕೇಳಿ. ಅಮಿತ್ ಶಾ ರಾಜೀನಾಮೆ ಕೊಡುವುದು ಒಂದ್ಸಲಿ ಕೇಳಿ. ನೀವು ಧರ್ಮೇಂದ್ರ ಪ್ರಧಾನ್ ಒಂದ್ಸಲಿ ಕೇಳಿ, ರಾಜೀನಾಮೆ ಕೊಡಿ, ನಾಚಿಕೆ ಮಾನ ಮರ್ಯಾದೆ ಇದ್ರೆ ಬಿಜೆಪಿ ಕೇಳಿದ್ರಿ. ನಾನು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ಸರ್. ಅನ್ಯಾಯಕ್ಕೊಳಗಾಗಿರುವ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತೆ ಅನ್ನೋಂಗಿದ್ರೆ ಮೋದಿ ಅವರೇ ರಾಜೀನಾಮೆ ಕೊಡ್ಲಿ. ಅಟ್ ದ ಸೇಮ್ ಟೈಮ್ ನಟರಾಜ್ ಕೇಳಿಸ್ಕೊಳ್ಳಿಕ್ಕೂ ಕೂಡ ತಾಳ್ಮೆ ಇರಬೇಕು. ಕೊಡ್ಲಿ ಮೋದಿ ಅವ್ರ ರಾಜೀನಾಮೆ. ಇನ್ಯಾವ ಭಾಷೆ ಉರ್ದು ನನಗೆ ಗೊತ್ತಿಲ್ಲದೆ ಇರೋ ಭಾಷೆ, ಕನ್ನಡ ನನಗೆ ಗೊತ್ತಿರೋ ಭಾಷೆ ಕೇಳ್ತಿದ್ದೀನಿ. ಅನ್ಯಾಯಕ್ಕೆ ಒಳಗಾಗುವ ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಅಂದ್ರೆ ಮೋದಿ ಅವ್ರು ಯಾವ ರೀತಿ ರಾಜೀನಾಮೆ ಕೊಡೋದು ಸೂಕ್ತ ಅಂತ ನಿಮಗ ಅನಿಸ್ತಾ ಇದೆಯೋ? ಕೆಪಿಎಸ್ಸಿ ಆಸ್ಪಿರೆಂಟ್ ಗಳಿಗೆ ಅನ್ಯಾಯ ಆಗ್ತಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಜೀನಾಮೆ ಕೊಡಬೇಕು ಅಂತ ಅವ್ರು ಕೇಳಿದ್ರೆ ಇದು ಸರಿ ಇಲ್ಲ ಅಂತ ಹೇಳಿ ನೀವು ಹೇಳೋಂಗಿಲ್ಲ. ಅನ್ಯಾಯವಾಗಿ ಬಿಜೆಪಿ ಅವರು ಪಾಪ ಮೊಟ್ಟೆ ಹೊಡೆಸ್ಕೊಂಡು, ಮೊಟ್ಟೆ ಹೊಡೆಯೋದ್ರಲ್ಲಿ ಎಷ್ಟು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ, FCRA ಬಿಲ್ಲಿಗೂ ಹಾಗೆ ಈಗ ನಡೀತಾ ಇರುವ ಪ್ರತಿಭಟನೆಗೂ ಸಂಬಂಧ ಇದೆಯಾ ಇಲ್ವಾ ಅದ್ರ ಬಗ್ಗೆ ನೀವು ಉತ್ತರ ಕೊಡಬೇಕು. ನಮ್ಮ ಡಿಬೇಟ್ಗಳಂತೂ ಯಾವ ಬಿಜೆಪಿ ವಕ್ತಾರರು ಉತ್ತರ ಕೊಟ್ಟಿದ್ ನಾನು ನೋಡ್ಲಿಲ್ಲ. ರಾಜ್ಯ ಬಿಜೆಪಿ ನಾಯಕರು ಯಾರು ಕೂಡ ಅದ್ರ ಬಗ್ಗೆ ಮಾತನಾಡಿದ್ ನಾನು ಕೇಳಿಸ್ಕೊಳ್ಳಿಲ್ಲ. US ಎಂಬಸಿಗೆ ನಮ್ಮ ದೇಶದಲ್ಲಿ ನಡೆಯುವಂತಹ ಪ್ರತಿಭಟನೆಯ ಮ್ಯಾಪ್ಗಳು 3 ದಿನ ಮುಂಚೆ ಸಿಗ್ತಾ ಇದೆ. ಹೆಂಗ್ ಸಿಗ್ತಾ ಇದೆ, ಇದ್ರ ಬಗ್ಗೆ ಯಾವ ರೀತಿ ತನಿಖೆ ನಮ್ಮ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ ನಮಗ್ ಗೊತ್ತಿಲ್ಲ. ಅಭಿಜಿತ್ ದೀಪ್ಕೆ ಅವನು ಯಾರು, ಅವನ ಹಿನ್ನೆಲೆ ಏನು, ಅವನಿಗೆ ಫಂಡಿಂಗ್ ಎಲ್ಲಿಂದ ಆಗ್ತಾ ಇದೆ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಏನ್ ನಡೀತಾ ಇದೆ. ಕೇವಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಒಂದನ್ನ ಬಿಟ್ರೆ ಬಿಜೆಪಿ ಮಾಡ್ತಿರೋದೇನು? ಮೊಟ್ಟೆ ಹೊಡೆಯೋದು, ಮೊಟ್ಟೆ ಹೊಡೆಸ್ಕೊಳ್ಳೋದು. ನಾನು ಅದ್ರ ಬಗ್ಗೆ ಆಮೇಲೆ ಉತ್ತರ ಕೊಡ್ತೇನೆ. ಒಂದ್ ನಿಮಿಷ ಕೊಡ್ತೀನಿ. ನಾನು CET ಬರ್ದಿರೋನು, ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಿರೋನು. ನಾನು ಸಹ ಅದರಲ್ಲಿ ಇದೇ ಸಮಸ್ಯೆಗಳನ್ನ, ನಾನು 96 ಬ್ಯಾಚಲ್ಲಿ ನಮಗೆ ಜೂನ್ ಜುಲೈಯಲ್ಲಿ ಆಗಸ್ಟಲ್ಲಿ ನಡಿಬೇಕಾಗಿದ್ದಂಥ ಕೌನ್ಸಿಲಿಂಗು ಡಿಸೆಂಬರ್ ನಡೀತು. ಕೌನ್ಸಿಲಿಂಗ್ ನಡೆದಿದ್ದ ದಿವಸನೇ ಹೋಗ್ಬಿಟ್ಟು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕಾಗಿತ್ತು. ನನ್ನ ಫಸ್ಟ್ ಸೆಮಿಸ್ಟ್ರು 6 ಮಂತ್ಸ್ ಇರಲಿಲ್ಲ, ಕೇವಲ 2.5 ಮಂತ್ಸ್ ಇತ್ತು. ಸೆಕೆಂಡ್ ಸೆಮಿಸ್ಟ್ರು 6 ಮಂತ್ಸ್ ಇರಲಿಲ್ಲ, ಕೇವಲ 4.5 ಮಂತ್ಸ್ ಇತ್ತು. ಇದೆಲ್ಲನೂ ಆವತ್ತು ಯಾವ ಸರ್ಕಾರಗಳಿತ್ತು ಉತ್ತರ ಕೊಡ್ತಾರಾ? ಆಯಿತು, ಆ ಸರ್ಕಾರಗಳು ಉತ್ತರ ಕೊಡಲಿ ಅಂತ ಹೇಳಿ 2000 ಬರೀ UP ಅದು ಮಾತ್ರ, ನಾನು 96 ಬಿಟ್ಬಿಡಿ ಆಯಿತಾ. UP ಅದು ಮಾತ್ರ ಹೇಳ್ತೀನಿ. 2004ರಲ್ಲಿ ಪ್ರೀ ಮೆಡಿಕಲ್ ಟೆಸ್ಟು, ಅಂದರೆ ಇದೇ ಥರನೇ ನೀಟ್ ಥರನೇ ಆಯಿತಾ. ಅದು 2004ಅಲ್ಲಿ, 2006ಅಲ್ಲಿ CBSE ಅಕೌಂಟೆನ್ಸಿ ಎಕ್ಸಾಮು, 2007ಅಲ್ಲಿ AEEE ಎಕ್ಸಾಮು, 2008ಅಲ್ಲಿ ಪ್ರೀ ಮೆಡಿಕಲ್ ಟೆಸ್ಟ್ ಸೇಮ್ ಸಿಮಿಲರ್ ನೀಟ್ ತರಾನೇ, ಮತ್ತು 2011ಅಲ್ಲಿ AEEE ಮತ್ತು ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ ಅಣ್ಣ, ಒಂದ್ ನಿಮಿಷ. ನೀವು ಯಾರು ಮಾತಾಡ್ಬೇಕಾದ್ರೆ ನಾನು ಏನು ಮಾತಾಡಲಿಲ್ಲ. ದಯವಿಟ್ಟು ಸಹ ನಾವು ಮಾತಾಡ್ಬೇಕು, ನಮಗೂ ಅವಕಾಶ ಕೊಡಿ. ಖಂಡಿತವಾಗ್ಲೂ ಬರ್ತೀನಿ. ಆಮೇಲೆ ತದನಂತರದಲ್ಲಿ 2012ಅಲ್ಲಿ ಏಮ್ಸ್ ಎಕ್ಸಾಮು, 2013ಅಲ್ಲಿ ಮಹಾರಾಷ್ಟ್ರ ಎಕ್ಸಾಮ್, ಅದಾದ್ಮೇಲೆ 2013ಅಲ್ಲಿ ಮತ್ತೆ ರಾಜಸ್ಥಾನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದು ಅನೇಕ ರಾಜ್ಯಗಳಲ್ಲಿ ಅನೇಕ ಹಗರಣಗಳಾಗಿವೆ. ಒಂದು ನಿಮಿಷ, ಎಕ್ಸಾಮಿನೇಷನ್ ಹಗರಣಗಳಾಗಿವೆ. ಜೊತೆಗೆ ಏನಂತ ಹೇಳಿದ್ರೆ ಇದೆಲ್ಲವೂ ಸಹ ಹೌದು ಆಗಿದೆ. ಇದು ಭಾರತದಲ್ಲಿ ನೀಟ್ ಎಕ್ಸಾಮ್ ನಡಿಬೇಕಾದಾಗ ಹೌದು ಏನ್ ಸಮಸ್ಯೆ ಆಗಿದೆ. ಅದಕ್ಕೇನ್ ಹೇಳಿದ್ರು ಧರ್ಮೇಂದ್ರ ಪ್ರಧಾನ್ ಅವರು ಬಂದ್ರು, ನಾವು ನೆಕ್ಸ್ಟ್ ಇಯರ್ ಇಂದ ಡಿಜಿಟಲ್ ಎಕ್ಸಾಮ್ ಮಾಡ್ತೇವೆ. ಈ ಬಾರಿ ನಾವು ಡಿಜಿಟಲ್ ಎಕ್ಸಾಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದರಿಂದಾಗಿ ನಾವು ಇನ್ನೊಂದು ಬಾರಿ ಕಂಡಕ್ಟ್ ಮಾಡ್ತೇವೆ ಅಂತ ಹೇಳಿದ್ರು. ಅನೇಕ ಜನ ವಿದ್ಯಾರ್ಥಿಗಳು ಬಂದು ಹೇಳಿದ್ರು ಏನಂತಂದ್ರೆ, ಇಟ್ಸ್ ಆಪರ್ಚುನಿಟಿ ದಟ್ ನಾವು ರಿಪೀಟ್ ಮಾಡಿದ್ರೆ ಎಕ್ಸಾಮ್ನ ನಮಗೆ ಒಳ್ಳೆ ಸ್ಕೋರ್ ಬರುತ್ತೆ ಅಂತ ಅನೇಕ ಜನ ಹೇಳಿದ್ರು. ಯಾಕೆ ಅನೇಕ ಜನ ಬರೀಲಿಲ್ವೋ, ಯಾಕೆ ಅನೇಕ ಜನ ವಿದ್ಯಾರ್ಥಿಗಳು, ಹೌದು ಯಾರು ಸೂಸೈಡ್ ಮಾಡ್ಕೊಂಡು ಖಂಡಿತವಲ್ಲ, ಅದು ಖಂಡನೀಯ, ಅದು ನಾಟ್ ವೆಲ್ಕಮಿಂಗ್ ಅಟ್ ಆಲ್. ಡೆಫಿನೆಟ್ ಆಗಿ ಇಟ್ಸ್ ಆಫ್ ದ ಬ್ಯಾಡ್ ಟೇಸ್ಟ್. ಯಾರು ಅವ್ರ ತಂದೆ ತಾಯಿಗಳು ಅವ್ರ ಕೌನ್ಸಿಲಿಂಗ್ ಮಾಡಬೇಕಾಗಿತ್ತು, ಅಥವಾ ಟೀಚರ್ಸ್ ಮಾಡಬೇಕಾಗಿತ್ತು, ಅಥವಾ ಯಾರು ಅಕಾಡೆಮಿ ನಡೆಸ್ತಿರೋ ಅವ್ರು ಮಾಡಬೇಕಾಗಿತ್ತು, ಗೊತ್ತಿಲ್ಲ ನನಗೆ. ಆಗಿರತಕ್ಕಂಥದ್ದು ಖಂಡಿತವಾಗಲು ಖಂಡನೀಯ, ಅದು ತಪ್ಪು ಆಯ್ತಾ. ಆದರೆ ಅದ್ರ ವಿಚಾರ ಇಟ್ಕೊಂಡು ಯಾವುದೋ ಒಂದು ವ್ಯಕ್ತಿ ಸಡನ್ ಆಗಿ ರಾತ್ರಿ ಬಂದ್ಬಿಟ್ಟು
ಎಲ್ಲಿಂದ ಆತನಿಗೆ ಬರುತ್ತೆ, ಆತನ ಫಾಲೋವರ್ಸ್ ಎಲ್ಲಿಂದ ಬಂದ್ರು? ಬರೋಕೆ ಒಂದ್ ನಿಮಿಷ, ಬಿಟ್ಟು- 47 ಬರೋಕೆ ಬಿಟ್ಟದ್ದನ್ನ ಒಂದ್ ನಾವು ನಿಮಿಷ, ಯಾರು ಹೊಣೆ ರಾತ್ರೋರಾತ್ರಿ ಮಾಡ್ಬೇಕು ಸರ್? ರಾತ್ರಿ ಕೇಂದ್ರ ಒಂದ್ ಗೃಹ ನಿಮಿಷ, ಇಲಾಖೆ ಬಂದೆ ಅನ್ನಲ್ವಾ? ಕರೆಕ್ಟ್ ಭಾರತೀಯ ಅಲ್ವಾ ಅವನು? ಮಾಡದೇ ಸ್ಮಿತಾ, ಇರೋದನ್ನ ಭಾರತೀಯ ಯಾರು ಅಲ್ವಾ ಹೊಣೆ ಅವನು? ಮಾಡ್ಬೇಕು? ಸ್ಮಿತಾ, ಬರಕ್ ಬಿಡೋದ್ರೆ ಯಾರಪ್ಪನ ಮನೇಲಿ ಇದು ಬರಕ್ ಬಿಡಕ್ಕೆ ಯಾವನ್ನೇ ಸ್ಮಿತಾ, ಬಿಡ್ಬೇಕು? ಸಮಯ. ಭಾರತೀಯ ಅಲ್ವಾ ಅವನು? ಸ್ಮಿತಾ, ಅದಕ್ಕೆ ಕೇಳೋ ಪ್ರಶ್ನೆ ಹೇಗಿದೆ? ಅಶೋಕ್ ಅವ್ನು ಗೌಡ ಬರಕ್ ಬಿಡೋದ್ರೆ ಯಾವನ್ ಕೇಳ್ಬೇಕು? ಆಯ್ತು. ಭಾರತೀಯರು ಅವರು? ಆಯ್ತು, ನಾನ್ ಪ್ರಶ್ನೆ ಕೇಳಿದ್ದೀನಿ. ಭಾರತೀಯ ಅವ್ರು ಅವ್ರು ಯಾವನ್ ಕೇಳ್ಬೇಕು? ಮೋದಿ ಅಮಿತ್ ಶಾ ಅವ್ರ ದೇಶದ ಓದಲ್ಲ ಅವರು. ನಟರಾಜ್ ಗೌಡ್ರೆ, ನೀವು ನಿಮಿಷ, ಎಷ್ಟು ನಟರಾಜ್ ಮಾಡ್ತಿದ್ದೀರಿ ಗೌಡ್ರೆ ಕೇಳಿ ಅವ್ರಿಗೆ. ನೀವು ನಿಮಿಷ, ಎಷ್ಟು ಮಾಡ್ತಿದ್ದೀರಿ ಅವ್ರಿಗೆ? ಉತ್ತರ ಕೊಡ್ಲಿ ಅವ್ರು. ಉತ್ತರ ಕೊಡ್ಲಿ. ರಾತ್ರೋರಾತ್ರಿ ಸಿಜಿಪಿಗೆ 47 ಮಿಲಿಯನ್ ಫಾಲೋವರ್ಸ್ ಆಗ್ತಾರೆ. ಅದರಲ್ಲಿ ನೋಡ್ರಿ, ನೀವು ಮಾತಾಡಂಗಿಲ್ಲ, ನೀವು ಮಾತಾಡಿದ್ರೆ ವಿಷಯ ಬನ್ನಿ ಸರ್, ಸಮಯ ವ್ಯರ್ಥ ಮಾಡೋದು ಬೇಡ. ಅಶೋಕ್ ಗೌಡ್ರೆ, ವಿಷಯ ಮಾತಾಡಿ. 23 ಮಿಲಿಯನ್ ಅದರಲ್ಲಿ ಪಾಕಿಸ್ತಾನಿಂದ ಅಂತ ಡೈರೆಕ್ಟ್ ಆಗಿನೇನೆ ಅವರೇ ಒಪ್ಕೊಂಡಿದ್ದಾರೆ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಯಾರು ಒಪ್ಕೊಂಡಿದ್ದಾರೆ? ಸುಳ್ಳು ಹೇಳ್ತಿದ್ದಾರೆ. ಯಾಕೆ Please, ಸುಳ್ಳು ಹೇಳ್ತಿದ್ದಾರೆ? report ಆಗಿದೆ, ಅಶೋಕ್, report ಆಗಿದೆ. ವಿಷಯ. ಸುಳ್ಳು ನಿಮಿಷ, ಒಪ್ಪಿಗೆ ನಾನು ಆಗಲ್ಲ. ಮಾತಾಡ್ಬೇಕಾದ್ರೆ ಇದೆಲ್ಲ ನಾನು ಮಾತಾಡ್ಬೇಕು. ವಿಚಾರಗಳು ನಿಮ್ಗೆ- ಅಶೋಕ್ ನಿಮ್ಗೆ- ಗೌಡ್ರೆ. ಸ್ಮಿತಾ, ನಾನು ಸ್ಮಿತಾ, ಮಾತಾಡ್ತೀನಿ, I ಬೇರೆ need- ಚಾನೆಲ್ I need- ಇದೆಯಲ್ಲ, ನಿಮ್ ಶೋಭೆ ತರಲ್ಲ. ಇದೆಲ್ಲ ಅಶೋಕ್, ವಿಚಾರಗಳು ಕೂಡ- ಸುಳ್ಳುಗಳು Sir, I'm ಅಶೋಕ್ಗೆ objecting ಶೋಭೆ it. ತರಲ್ಲ. Sir, I'm objecting ಒಂದ್ ನಿಮಿಷ, it. ಒಬ್ರಾದ್ಮೇಲೆ ಒಂದ್ ನಿಮಿಷ. ಒಬ್ರು ಮಾತಾಡೋಣ. ಅಶೋಕ್ ಗೌಡ್ರೆ, ನೆನ್ನೆ- ನೀವು ಪಟ್ಟಿ ಕೊಟ್ರಿ, ನಾವು ಕೇಳಿಸ್ಕೊಂಡ್ವಿ. ಒಂದ್ ನಿಮಿಷ, ನಮ್ ಪಟ್ಟಿ ನಾನು ಕೂಡ ಇನ್ನೊಂದು ಇದೆ, ಎರಡು ನಿಮಿಷ. ಎಲ್ಲಾ ವಿಚಾರ ತಪ್ಪು ರೀ. ಚರ್ಚೆ ಆಗಿದೆ. ಅಶೋಕ್, ನಾನು ನಿಮ್ಗೆ ಎರಡು ಸಮಯ ನಿಮಿಷ. ಕೊಡ್ತಿದ್ದೀನಿ, ನಿಮ್ಗೆ ಸಮಯ ಕೊಡ್ತಿದ್ದೀನಿ. ನೀವು ಹೇಳಿದ ಎಲ್ಲಾ ವಿಚಾರಗಳು, ಈ ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋವರ್ಸ್, ಇದೆಲ್ಲಾ ವಿಚಾರ ಚರ್ಚೆ ಆಗಿರೋದು. ನೀವು ಪರೀಕ್ಷಾ ಅಕ್ರಮಗಳ ಬಗ್ಗೆ ಪಟ್ಟಿ ಕೊಟ್ರಿ ಸರ್. ರಾಜಸ್ಥಾನ ಶಿಕ್ಷಕರ ಅರ್ಹತಾ ಪರೀಕ್ಷೆ 2021 ಯಾರ ಅವಧಿಯಲ್ಲಾಗಿದ್ದು? ಯುಪಿ ಪೊಲೀಸ್ ನೇಮಕಾತಿ ಪರೀಕ್ಷೆ 2024 ಯಾರ ಅವಧಿಯಲ್ಲಾಗಿದ್ದು? ಯುಜಿಸಿ ನೆಟ್ ಪರೀಕ್ಷೆ 2 ಬಾರಿ ಲೀಕ್ ಆಗಿದ್ದು ಯಾರ ಅವಧಿಯಲ್ಲಾಗಿದ್ದು? ನೀಟ್ ನಂದೇ 2 ಬಾರಿ ಯಾರ ಅವಧಿಯಲ್ಲಾಗಿದ್ದು? ಕರ್ನಾಟಕದಲ್ಲಿ PSI ಸ್ಕ್ಯಾಮ್ ಇದ್ದಾಗ ಡಬಲ್ ಇಂಜಿನ್ ಸರ್ಕಾರ. ಅಶೋಕ್ ಗೌಡ್ರೆ, ವಿಷಯ ಅದಲ್ಲ. ನೋಡಿ. ವಿಷಯ ಇರೋದು ಇಂಥ ಅಕ್ರಮಗಳನ್ನ ಆಗ್ಲಿಕ್ಕೆ ಮೋದಿ ಸರ್ಕಾರ ಕೂಡ ಬಿಡ್ತಾ ಇದೆ. ಈ ಅಕ್ರಮವನ್ನ ಮಿಸ್ಯುಟಿಲೈಸ್ ಮಾಡ್ಕೊಳ್ಳೋಕೆ ಗೂಂಡಾಗಳಿಗೆ ಅವಕಾಶ ಕೂಡ ಮೋದಿ ಸರ್ಕಾರ ಬಿಡ್ತಾ ಇದೆ. ನೋಡಿ ಏನಾಗಿದೆ ಅಂತ ಹೇಳಿದ್ರೆ, NTA ನಡೆಸ್ತಕ್ಕಂತಹ ಈ ಎಕ್ಸಾಮ್ ಏನಾಗಿದೆ, ಹೌದು ಈ ಬಾರಿ 2026 ಲೀಕ್ ಆಗಿದೆ. ಸಡನ್ ಆಗಿ ಸರ್ಕಾರ ಯಾವುದೇ ತಪ್ಪು, ಯಾವುದೇ ಟೈಮಲ್ಲಿ ತಪ್ಪು ಆಗಿಲ್ಲ ಅಂತಲ್ಲ, ತಪ್ಪಾದಾಗ ಯಾವ ರೀತಿ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಕ್ರಮ ಕೈಗೊಂಡು ನಾವು ಮರುಪರೀಕ್ಷೆ ಮಾಡ್ತೀವಿ ಅಂದ್ರು, ನೆಕ್ಸ್ಟ್ ಇಯರ್ ಇಂದ ಡಿಜಿಟಲ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅದೆಲ್ಲ ಸ್ವಾಗತಾರ್ಹ. ಆದರೆ ಯಾವುದೇ ವಿದ್ಯಾರ್ಥಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಅಂತಕ್ಕಂಥದ್ದು ಬದ್ಧತೆಯಿಂದ ಕೆಲಸ ಮಾಡ್ತಿದೆ. ಇದ್ರ ಜೊತೆಗೆ ನಾನು ಏನು ಹೇಳ್ತಿದ್ದೀನಿ, ಹೌದು ಎಕ್ಸಾಮ್ಗಳಲ್ಲಿ ಅನೇಕ ಬಾರಿ ಎಕ್ಸಾಮ್ಗಳಲ್ಲಿ ನೋಡಿ, ಇನ್ನೊಂದು ಹೇಳ್ತಾ ಇದ್ದೀನಿ, ಇದು ಯಾವುದೋ ಒಂದು ನಾವು ಒಂದು ಸಾಲಿಡ್ ಪ್ರೂಫ್ ತಂದ್ಬಿಟ್ರು ಸಹ ಎಲ್ಲೋ ಒಂದು ಕಡೆ ಒಂದು ಕ್ರಿಮಿಕೀಟ ಇದ್ದೇ ಇರ್ತದೆ. ಆ ಕ್ರಿಮಿಕೀಟ ನಾವು ತಪ್ಪು ಮಾಡಿದಾಗ ಅದನ್ನು ಸರ್ಕಾರನ ನಾವು ಡೈರೆಕ್ಟಾಗಿ ಪ್ಲೇ ಮಾಡ್ತೀವಿ ಅನ್ನತಕ್ಕಂಥದ್ದು ಒಳ್ಳೆ ಕಲ್ಚರ್ ಅಲ್ಲ ಅನ್ನೋದು ಎಲ್ಲರೂ ಗಮನಿಸಿಟ್ಕೊಳ್ಳಿ. ಜೊತೆಗೆ ನಾನೇನು ಹೇಳ್ತಾ ಇದ್ದೀನಿ, ಆಯ್ತಪ್ಪ ನೀವು 21 ಜನ ವಿದ್ಯಾರ್ಥಿಗಳ ಜೊತೆಗೆ ಸಂವೇದನಾಶೀಲವಾಗಿ ನಡ್ಕೊಳ್ಬೇಕು, ಅವ್ರ ವಿದ್ಯಾರ್ಥಿಗಳಿಗೆ ನಾವು ಸಾಂತ್ವನ ಹೇಳಬೇಕು, ಎಲ್ಲ ಸರಿನೇ, ಸತ್ಯ ಅದು. 11 ಜನ RCB ಕಾಲ್ ತುಳಿತದಲ್ಲಿ ಸತ್ರಲ್ಲ, 4800 ಜನ ರೈತರು ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, 1650 ಅನಿಮಲ್ ಹ್ಯೂಮನ್ ಮ್ಯಾನ್ ಕಾನ್ಫ್ಲಿಕ್ಟ್ ಅಲ್ಲಿ ಸತ್ತಿದ್ದಾರೆ. ಕರ್ನಾಟಕದಲ್ಲಿ 1500 ಜನ ಮಹಿಳೆಯರು ಸತ್ತಿದ್ದಾರೆ. 28 ಜನ ಅಧಿಕಾರಿಗಳು ರಾಜ್ಯದಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ. 6 ಜನ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 28 ಜನ ಅಧಿಕಾರಿಗಳಲ್ಲಿ 8 ಜನ ಸಂಬಳ ಬರಲಿಲ್ಲ ಅಂತ ಹೇಳಿ ನೆನ್ನೆ ಹೋಮ್ ಗಾರ್ಡ್ಸ್ ಆಮೇಲೆ ಇದೆಲ್ಲದಕ್ಕೂ ಸಹ ಎಲ್ಲಿ ಅಂದ್ರೆ ಎಲ್ಲಿ ಖಂಡನೀಯ ಮಾಡಬೇಕಾಗಿದ್ದು ಗೊತ್ತಾ? DJ ಹಳ್ಳಿ KJ ಹಳ್ಳಿ ಖಂಡನೀಯ ಮಾಡಬೇಕು. ಆಮೇಲೆ ಯಾರು ಟ್ರಾಲ್ ವ್ಯಕ್ತಿಗಳಿದ್ದಾರೆ ಅವ್ರು ಯಾವತ್ತೂ ಜನ ನಂಬಲ್ಲ. ಯಾರು ಟ್ರಾಲ್ ವ್ಯಕ್ತಿಗಳಿರ್ತಾರೆ ಅವ್ರು ಜನ ನಂಬಲ್ಲ. ಟ್ರಾಲ್ ವ್ಯಕ್ತಿ ಜನ ನಂಬೇಡಿ. ಸೌಖ್ಯ ಗಾವ್ಕರ್ ಹೇಳಿದ್ದಾರೆ ಯಾವತ್ತು ಪಾಕಿಸ್ತಾನದ ಫಂಡಿಂಗ್ ಆಗಿದೆ ಅಂತ. ಸೌಖ್ಯ ಗಾವ್ಕರ್ ಜಗದೀಶ್ ಚಂದ್ರ ಅವರು ವಾಯ್ಸ್ ಹೋಗ್ತಿಲ್ಲ. ಅಶೋಕ್ ಗೌಡ್ರೆ, ನಿಮ್ದು ಜಗದೀಶ್ ಚಂದ್ರ ಅವರೇ, ಏನಾಗಬೇಕಾಗಿತ್ತು ನೀಟ್ ವಿಚಾರದಲ್ಲಿ ನಿಜವಾಗ್ಲೂ ಅನ್ಯಾಯಕ್ಕೆ ಒಳಗಾದ ವಿದ್ಯಾರ್ಥಿಗಳ ಪರವಾಗಿ ಅಂದ್ರೆ ಪೇಪರ್ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಣೆಗಾರಿಕೆಯ ಪ್ರಶ್ನೆ ಮಾಡಬೇಕಾಗಿತ್ತು. ಕೇವಲ ಧರ್ಮೇಂದ್ರ ಪ್ರಧಾನ್ ಅವರಲ್ಲ, ಇಡೀ ಈ ನೀಟ್ಗೆ ಸಂಬಂಧಪಟ್ಟ NTA ಗೆ ರಿಲೇಟೆಡ್ ಆಗಿರುವ ಪ್ರತಿಯೊಬ್ಬರೂ ಕೂಡ
ಅಧಿಕಾರಿಗಳಿಂದ ಜನಪ್ರತಿನಿಧಿಗಳು ಎಲ್ಲರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು. ಬಟ್ ಆಗ್ತಿರೋದೇನಲ್ಲಿ ಕಾಶ್ಮೀರ ಪ್ರತ್ಯೇಕತಾವಾದಿಗಳಿಗೆ ವೇದಿಕೆಯನ್ನ ಕೊಟ್ಬಿಟ್ಟಿರೋದು. ಇನ್ನು ಪಾರದರ್ಶಕವಾಗಿ ಪರೀಕ್ಷೆ ಹೆಂಗ್ ನಡೆಸಬೇಕು ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳು ಸಲಹೆ ಕೊಡಬೇಕಾಗಿತ್ತು. ಆದ್ರೆ ಹಿಂದೂ ದೇವರ ಅವಹೇಳನಕ್ಕೆ ವೇದಿಕೆ ಆಗೋಗ್ತಾ ಇದೆ ಆ ಪ್ರೊಟೆಸ್ಟ್. ಇದ್ರ ಜೊತೆಯಲ್ಲಿ ಏನಾಗಬೇಕಾಗಿತ್ತು, ಶಿಕ್ಷಣ ಕ್ಷೇತ್ರದಲ್ಲಿ ಪರೀಕ್ಷಾ ಕ್ಷೇತ್ರದಲ್ಲಿ ವಿಡಿಯೋಗಳಿದೆ, ಜನಗಳ್ರಲ್ಲ ಕೇಂದ್ರ ಸರ್ಕಾರದ ಗೂಂಡಾಗಳು ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಶೋಕ್ ಜಿ ಕಮ್ ಡೌನ್. ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿದ್ದ ಗೂಂಡಾಗಳು ಅಲ್ಲ, ಅಮಿತ್ ಶಾ ಗೂಂಡ, ಅಮಿತ್ ಶಾ ಗೂಂಡ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ನೀವು ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇದೆಯಾ? ಅಮಿತ್ ಶಾ ಗೂಂಡ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡೋ ಧೈರ್ಯ ನಮ್ಮ ಮಕ್ಕಳ ಮೇಲೆ ಹಲ್ಲೆ ಆಗ್ತಾ ಇದೆ ದೇಶದಲ್ಲಿ, ಕೇಂದ್ರದಲ್ಲಿ ಅಮಿತ್ ಶಾ ಗೂಂಡ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಬೇಕು ನಿಮಗೆ. ಅದ್ರ ಮಾತಾಡೋ ಧೈರ್ಯ ಬೇಕು ನಿಮಗೆ. ಧೈರ್ಯ ಬೇಕು ಅದು ಮಾತಾಡೋಕೆ. ನಮ್ಮ ಮನೆ ಮಕ್ಕಳ ಮೇಲೆ ಹಲ್ಲೆ ಆಗ್ತಾ ಇದೆ ದೇಶದಲ್ಲಿ. ನಟರಾಜ್ ಗೌಡ್ರೆ ವಿದ್ಯಾರ್ಥಿಗಳು ನಮ್ಮ ಮನೆ ಮಕ್ಕಳು ಅವ್ರ ಮೇಲೆ ಹಲ್ಲೆ ಆಗ್ತಾ ಇದೆ. ಯಾರ್ದು ವಾಯ್ಸ್ ಹೋಗ್ತಾ ಇಲ್ಲ. ನಾನು ನಿಮಗೆ ಅವಕಾಶ ಕೊಡ್ತೀನಿ, ನನಗೆ ಪ್ರಶ್ನೆ ಕೇಳಿದರೆ ನಾನು ಉತ್ತರ ಕೊಡ್ಬೇಕು. ಮಹಿಳೆಯರ ಬಗ್ಗೆ ಸಿಂಪತಿ ಕಾರ್ಡ್ ಅನ್ನ ಪ್ಲೇ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ರು ರಜಾಕ್ ಅವರು. ಬಟ್ ನಿಮ್ಗೆ ಮಹಿಳೆ ಸರ್, ನಿಮ್ಗೆ ಅವಕಾಶ ಕೊಡ್ತೀನಿ. ಸರ್ ಕಾಮ್ ಡೌನ್, ನಿಮ್ ವಾಯ್ಸ್ ಹೋಗ್ತಾ ಇಲ್ಲ. ಬಟ್ ಅದೇ ಮಹಿಳಾ ಪತ್ರಕರ್ತೆ ಬೇರೆ ಚಾನೆಲ್ ಅವ್ರದ್ದು ಅನ್ನೋ ಕಾರಣಕ್ಕೆ ನಾವು ವಿಜುವಲ್ ಪ್ಲೇ ಮಾಡೋಕೆ ಆಗೋದಿಲ್ಲ. ಅದೇ ಮಹಿಳಾ ಪತ್ರಕರ್ತೆ ಮೇಲೆ ಗೂಂಡಾಗಳ ರೀತಿ ವರ್ತನೆ ಮಾಡ್ತಿದ್ದಾಗ ಪಾಪ ಇವರಿಗೆ ಕಣ್ಣೇ ಕಾಣ್ತಾ ಇಲ್ಲ. ರಜಾಕ್ ಜಿ, ಇಂಥ ನೈಸ್ಗೆ, ಇಂಥ ಸುಳ್ಳುಗಳಿಗೆ, ಇಂಥ ಜಗದೀಶ್ ಚಂದ್ರ ಅವರ ವಾಯ್ಸ್ ಮಾತ್ರ ಆನ್ ಏರ್ ಇದೆ. ಜಗದೀಶ್ ಚಂದ್ರ ಅವರೇ, ಮಹಿಳಾ ಪತ್ರಕರ್ತರ ಮೇಲೆ ದೌರ್ಜನ್ಯ ಎಸಗಿದ ಗೂಂಡಾಗಳಿಗೆ ವೇದಿಕೆ ಆಗೋಯ್ತು. ಆ ಮಹಿಳೆ ಅಲ್ಲ, ಆ ಮಹಿಳೆಗಾದ ಅನ್ಯಾಯ ಅಲ್ಲ. ಬಿಟ್ಬಿಡ್ರಿ, ಜರ್ನಲಿಸ್ಟ್ಗಳ ಕರ್ತವ್ಯ ನಿರ್ವಹಿಸ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಆಗಿದ್ದು ಅನ್ನೋದನ್ನ ಪಕ್ಕಕ್ಕಿಟ್ಬಿಡೋಣ. ಬಟ್ ಸ್ಟಿಲ್ ನಾನು ಕೇಳ್ತಾ ಇದ್ದೀನಿ, ಪ್ರತ್ಯೇಕತಾವಾದಿಗಳಿಗೆ, ಹಿಂದೂ ದೇವರ ಅವಹೇಳನ ಮಾಡುವವರಿಗೆ ವೇದಿಕೆಯಾಗಿ ರಾಜಕೀಯ ರಣಾಂಗಣ ಮಾಡಿಬಿಟ್ರಿ ವಿದ್ಯಾರ್ಥಿಯ ಪ್ರತಿಭಟನೆಯನ್ನ. ಅದರಲ್ಲಿ ಸಮಾನ ಪಾಲುದಾರರು ಆಮ್ ಆದ್ಮಿ ಪಕ್ಷದವರು. ಆರೋಪ ಇದೆ ಸರ್. ಮೇಡಮ್, ಈಗ ನೀವಿದ್ ಹೇಳ್ತಿದ್ದೀರಾ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಪೇಪರ್ ಲೀಕು ಸುಮಾರು 20 ವರ್ಷದಿಂದ ಆಗಿರೋದು. ಎಲ್ಲಾ ಸರ್ಕಾರದವರು ಇದಕ್ಕೆ ಹೊಣೆ ಆಗಿದ್ದಾರೆ. ಆಮೇಲೆ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿಯುವಂತ ಸನ್ನಿವೇಶ ಬಂದಿದ್ ಯಾಕೆ? ನೀಟ್ ಎಕ್ಸಾಮ್ ಈಗ ಲೀಕೇಜ್ ಆಗಿದೆ ಅಂತೇಳಿ 21 ಜನ ಸತ್ತಿರೋದು ನಿಜ ತಾನೆ? ನಿಜ ಅಂತ ಹೇಳಿದ್ಮೇಲೆ ಈಗ ಪ್ರಧಾನಮಂತ್ರಿಗಳಿರ್ಬೋದು ಅಥವಾ ಗೃಹ ಮಂತ್ರಿಗಳಿರ್ಬೋದು ಒಂದು ಪಕ್ಷದ ವಕ್ತಾರರಾಗಿ ಕೆಲಸ ಮಾಡಬಾರ್ದು, ಇಡೀ ದೇಶದ ಜನರ ಪರವಾಗಿ ಕೆಲಸ ಮಾಡಬೇಕಾಗುತ್ತೆ. ಅವ್ರೇನಿದ್ರು ಗೆಲ್ಲಕ್ ಮುಂಚೆ ಅಷ್ಟೇ ಪಕ್ಷದ ಪ್ರತಿನಿಧಿಗಳು, ಗೆದ್ದ ಮೇಲೆ ಅವರು ಇಡೀ ದೇಶಕ್ಕೆ ಹೌದಲ್ವೋ? ಹಾಗಾದ್ರೆ ಇವತ್ತಿಗೆ 26ನೇ ದಿವಸ ಸೋನಮ್ ಅವರು ಅಲ್ಲಿ ಉಪವಾಸ ಕೂತಿದ್ದಾರೆ ಅಂತಂದ್ರೆ ಶೌಚಾಲಯಕ್ಕಾದ್ರೂ ಹೋಗಿ ಯಾಕೆ ಕೇಳಲಿಲ್ಲ? ಆಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಾಡ್ತಿದಾರಾ ಇಲ್ವಾ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲ್ವಾ? ಇದೆ ಅಂತ ಹೇಳಿದ್ಮೇಲೆ ಯಾಕೆ ಇದಕ್ಕೆ ಅವಕಾಶ ಮಾಡಿಕೊಟ್ರು? ಅಂದ್ರೆ ಇದು ಅರ್ಥ ಏನು ಅಂತಂದ್ರೆ ಅಲ್ಲಿ ಇದು ಕೇಂದ್ರ ಗೃಹ ಸಚಿವಾಲಯ ಇರ್ಬೋದು ಅಥವಾ ದೆಹಲಿ ಪೊಲೀಸ್ ಇಲಾಖೆ ಇರ್ಬೋದು, ಇವರ ಸಂಪೂರ್ಣ ವೈಫಲ್ಯ ಇದು. ಓಕೆ, ವಿದ್ಯಾರ್ಥಿಗಳು ಓದ್ಬೇಕಷ್ಟೇ ಹೊರತು ಪ್ರತಿಭಟನೆಗೆ ಇಳಿದಿದ್ದಾರೆ ಅಂತ ಅದಕ್ಕೆ ಸರ್ಕಾರದ ಸಂಪೂರ್ಣ ವೈಫಲ್ಯ. ಆಮೇಲೆ ನೀಟ್ ಎಕ್ಸಾಮ್ ಒಂದೇ ಅಲ್ಲ, ಇವಾಗ ನಮ್ಮ ಸ್ನೇಹಿತರು ಹೇಳ್ತಿದ್ರು ನಮ್ಗೆ, ನಾನು CET ಬರ್ತಿದ್ದೆ ಅವಾಗೂ ಸಮಸ್ಯೆ, KAS ಎಕ್ಸಾಮ್ ಅಲ್ಲೂ ಸಮಸ್ಯೆ ಇದೆ. 1998 ಇನ್ನೂ ಮುಗ್ದಿಲ್ಲ ಕೇಸು, 2011 ಇದೆ. ಅಂದ್ರೆ ನಿರಂತರವಾಗಿ ಸರ್ಕಾರಗಳು ಇದನ್ನ ಒಂದೇನಂತಂದ್ರೆ ಮೊನಪಲಿ ಮಾಡ್ಕೊಂಡ್ಬಿಟ್ಟು ಇದನ್ನ
ಕಮರ್ಷಿಯಲೈಸೇಷನ್ ಮಾಡೋದ್ರಿಂದ ಇದಾಗ್ತಾ ಇರೋದು. ಇವತ್ತು ನಿಮ್ಗೊಂದು ವಿಚಾರ ಗೊತ್ತಿರಲಿ, KPSC ಇರ್ಬೋದು, ಇಲ್ಲ ಎಲೆಕ್ಷನ್ ಕಮಿಷನ್ ಇರ್ಬೋದು, ಇವೆಲ್ಲ ಸ್ವಾಯತ್ತ ಸಂಸ್ಥೆಗಳು. ಆದ್ರೆ ಇವತ್ತು ಈ ಸಂಸ್ಥೆಗಳಿಗೆ ಒಂದು ಸ್ವಾಯತ್ತತೆ ಇದೆಯಾ ಕೆಲಸ ಮಾಡೋದಕ್ಕೆ? KPSC ಅನ್ನೋದೇನು ಅಂತಂದ್ರೆ ಇದನ್ನ ಆಯ್ಕೆ ಮಾಡುವಂತ ಒಂದು ಸಂಸ್ಥೆ ಅದು. KIS ಪರೀಕ್ಷೆಗಳು ಯಾಕೆ 5 ವರ್ಷಕ್ಕೊಂದ್ಸರಿ 10 ವರ್ಷಕ್ಕೊಂದ್ಸರಿ ಆಗ್ಬೇಕು? ಯಾಕೆ UPSC ತರ ವರ್ಷ ಆಗ್ತಿಲ್ಲ? ಆಮೇಲೆ 1998ರಿಂದಾನು ಅಕ್ರಮ ಇದೆ ಅಂತ ಗೊತ್ತಾದ್ಮೇಲೆ ಆ ಸಂಸ್ಥೆನ ಯಾಕೆ ಮುಚ್ಚದಿರಾ ಇನ್ನು ಇಟ್ಕೊಂಡಿದ್ದೀರಾ? ಆಮೇಲೆ ಈಗ CET ಅಂತ ಸ್ನೇಹಿತರು ಹೇಳಿದ್ರು ಎಕ್ಸಾಮ್ ಆಗ್ತಿತ್ತಲ್ಲ, ಅದನ್ನ ಬದಲಾಯಿಸ್ಬಿಟ್ಟು ಯಾಕೆ ನೀಟ್ ಅಂತ ತರ್ತಿದ್ದೀರಿ ನೀವು? ಆಯಾ ರಾಜ್ಯಕ್ಕೆ ಯಾಕೆ ಬಿಡ್ತಾ ಇಲ್ಲ? ಆಮೇಲೆ ಇವತ್ತು ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ನಮ್ಮ ಎಜುಕೇಶನ್ ಸಿಸ್ಟಮ್ ಸರಿ ಇದ್ದಿದ್ರೆ ದೊಡ್ಡವ್ರ ಮಕ್ಕಳು ಯಾಕೆ ಇಲ್ಲಿ ಓದಿದ್ದೀರಾ ವಿದೇಶಕ್ಕೆ ಹೋಗ್ತಾ ಇದ್ದಾರೆ? ಇದನ್ನ ಯಾಕೆ ಒಂದು ಕಮರ್ಷಿಯಲೈಸೇಷನ್ ಮಾಡಿ ಇಟ್ಕೊಂಡಿದ್ದಾರೆ? ಆಮ್ ಆದ್ಮಿ ಪಾರ್ಟಿ ನೀವು ಇದು ಯಾವರಪ್ಪ ಇದೆ ಅಂತಿದ್ರೆ, ಹಂಗಾರೆ ಇದು ನೀವು ತೋರಿಸ್ತಿದ್ರೆ. ಜಡ್ಜ್ ಏನ್ ಹೇಳಿದ್ರು? ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸೀಯಿಂಗ್ ವಿಡಿಯೋಸ್, ಡೋಂಟ್ ಕಮ್ ವಿತ್ ದಿಸ್ ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನೂ ಒಂದು ಇಲ್ಲ, ನೀವು ಸಮಾಧಾನವಾಗಿ ಕೇಳಿಸ್ಕೊಳ್ಬೇಕು. ನಿಮ್ಗೆ ಪ್ರಶ್ನೆ ಕೇಳ್ತಾ ಇದೀನಿ. ನೀವಂದ್ರಿ ಕೋರ್ಟ್ ನಲ್ಲಿ ಹೇಳಿದ್ದ ಹೇಳಿಕೆಯನ್ನ ಮಿಸ್ಕೋಟ್ ಮಾಡ್ತಾ ಇದ್ದೀರಿ. ಜಡ್ಜ್ ಹೇಳಿದ್ದು ನಿಮ್ಮ ಸಮಯ ನಮ್ಮ ಸಮಯಕ್ಕಿಂತ ಮೌಲ್ಯಯುತವಾಗಿದ್ದು. ಜಡ್ಜ್ ಹೇಳಿರೋದು ಸರ್, ವಿದ್ಯಾರ್ಥಿಗಳ ಸಮಯ ನಮ್ಮ ಸಮಯಕ್ಕಿಂತ ಮೌಲ್ಯಯುತವಾಗಿದ್ದು, ನಮ್ಮ ಸಮಯವನ್ನ ವ್ಯರ್ಥ ಮಾಡೋದು ಬೇಡ. ಇದು ಕರೆಕ್ಷನ್. ನೀವು ಮಿಕ್ಕಿದ ಹೇಳಿ. ಈಗ ನಾನು ಹೇಳ್ತಾ ಇರೋದು, ಮುಖ್ಯ ವಾಹಿನಿಗಳು ನೀವುಗಳು ಏನು ಪತ್ರಿಕಾ ವಾಹಿನಿಗಳಾಗಿರ್ಬೋದು ಅಥವಾ ಚಾನೆಲ್ಗಳವರಾಗಿರ್ಬೋದು, ನಿಷ್ಪಕ್ಷವಾದ ರೀತಿಯಲ್ಲಿ ಇದನ್ನ ವರದಿ ಮಾಡ್ತಿಲ್ಲ. ಇದು ಸತ್ಯವಾದ ಮತ್ತು 100% ಸತ್ಯ. ಇದು ಇವತ್ತು ಒಂದ್ ನಿಮಿಷ ಮೇಡಮ್, ನಾನು ಯಾಕಿಲ್ಲ ಅಂತ ಒಂದೇ ನಿಮಿಷ ಮೇಡಮ್. ಈಗ ನಾನು ಹೇಳ್ತಾ ಇದ್ದೀನಿ ಕೇಳಿ. ನೋಡಿ, ನೀವು ತಿರ್ಗಾ ನೀವು ಮಾತಾಡಕ್ಕೆ ಬಿಡ್ತಿಲ್ಲ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ದೃಶ್ಯಗಳನ್ನ. ದೃಶ್ಯ ಸಂಖ್ಯೆ 1 ಮೇಡಮ್, ನಾನು ಹೇಳ್ತಾ ಇರೋದು ನೀವು ನೋಡ್ಬಿಡಿ ಸರ್. ಆಮೇಲೆ ನೀವೇ ಉತ್ತರ ಕೊಡಿ. ನೀವೇ ಉತ್ತರ ಕೊಡಿ. ನೀವೇ ಉತ್ತರ ಕೊಡಿ. ದೃಶ್ಯ ಸಂಖ್ಯೆ 1, ದೃಶ್ಯ ಸಂಖ್ಯೆ 2, ದೃಶ್ಯ ಸಂಖ್ಯೆ 3, ಈಗ ಫ್ರೀಡಂ ಪಾರ್ಕ್ ಅಲ್ಲಿ ವಿದ್ಯಾರ್ಥಿಗಳು ಸೇರ್ತಾ ಇದ್ದಾರೆ. ನಿಮ್ಮ ಚಾನೆಲ್ಗಳಲ್ಲಿ ಎಷ್ಟು ದಿನ ಅದನ್ನ ನೈಜ ತೋರಿಸಿದ್ದೀರಿ? ಸರ್, ನೀವು ನೋಡಿಲ್ಲ, ನಿಮಗೆ ತೋರಿಸುತ್ತಿಲ್ಲ, ನೀವು ನೋಡಿಲ್ಲ. ಅದೇ ಮೇಡಮ್, ನೀವು ನೋಡಿ, ನೀವು ಪ್ರಶ್ನೆಯನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ದಲೆ ಮಧ್ಯದಲ್ಲಿ ಇಂಟರಪ್ಟ್ ಮಾಡಿದ್ರೆ ನೀವು ಮಾತಾಡಕ್ಕಾಗಲ್ಲ, ನಾನು ಮಾತಾಡಕ್ಕಾಗಲ್ಲ. ನೀವು ಪ್ರಾಮಾಣಿಕವಾಗಿ ರಿಪಬ್ಲಿಕ್ ಕನ್ನಡ ಸೇರಿದಂತೆ ಮಾಧ್ಯಮ ಕವರ್ ಮಾಡ್ತಿಲ್ಲ ಅಂತಂದ್ರಿ. ಈ ದೃಶ್ಯಗಳು ಸಾಕ್ಷಿಯಾಗಿದೆ. ನಾವು ಯಾವ ರೀತಿ ಪ್ರೊಟೆಸ್ಟ್ ಅನ್ನ ತೋರಿಸಿದ್ವಿ, ಗೂಂಡಾಗಳನ್ನ ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ತೋರಿಸ್ತಾ ಇದೀವಿ ಅಂತ ಹೇಳಿ. 2, ಫ್ರೀಡಂ ಪಾರ್ಕ್ ನಲ್ಲಿ ಆಗ್ತಾ ಇರುವ ಪ್ರತಿಭಟನೆಯನ್ನ ರಿಪಬ್ಲಿಕ್ ಕನ್ನಡ ಕವರೇಜ್ ಮಾಡಿಲ್ಲ ಅಂತ ಹೇಳಿದ್ರಿ. ನಿಮಗೆ ಪಾಪ ಪುರ್ಸೋತಿಲ್ಲ ಅನ್ಸತ್ತೆ ಸರ್. ರಿಪಬ್ಲಿಕ್ ಕನ್ನಡವೂ ಸೇರಿದಂತೆ ಕನ್ನಡದ ಎಲ್ಲಾ ಚಾನೆಲ್ನವರು ಕೂಡ ಕವರ್ ಮಾಡಿದ್ದಾರೆ, ನೀವು ಗಮನಿಸಿಲ್ಲ. ಸೊ ಈ ಪತ್ರಿಕೋದ್ಯಮದ ಬಗ್ಗೆ ನಿಮ್ಮ ಪಾಠ ಇದೆಯಲ್ಲ, ಇನ್ಯಾವತ್ತಾರ ಇಟ್ಕೊಳ್ಳಿ. ಇವತ್ತು ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿ ಮಾತನಾಡಿ. ಆಯ್ತು, ಈಗ ನೀವು ಇಷ್ಟು ಹೇಳಿದ್ರಲ್ಲ, ಈಗ ನಾನು ಹೇಳ್ತಿದ್ದೀನಿ ಕೇಳಿ. ನಾನು ಹೇಳ್ತಿರೋದು ರಿಪಬ್ಲಿಕ್ ಟಿವಿ ಅವ್ರು ತೋರಿಸಿಲ್ಲ ಅಥವಾ ಇನ್ನೊಬ್ರು ತೋರಿಸಿಲ್ಲ ಅಂತಲ್ಲ. ಆದ್ರೆ ನಾನು ಹೇಳ್ತಾ ಇರೋದು ಏನಂತಂದ್ರೆ, ನಿಷ್ಪಕ್ಷವಾದ ರೀತಿನಲ್ಲಿ ವರದಿ ಆಗ್ತಿಲ್ಲ ಅಂತ ಹೇಳಿದ್ದು. ನೀವು ತೋರಿಸಿಲ್ಲ ಅಂತ ನಾನು ಹೇಳ್ತಿಲ್ಲ, ತೋರಿಸ್ತಾ ಇದ್ದೀರಿ. ಈಗ ನಾನು ಹೇಳ್ತಾ ಇದ್ದೀನಿ, ಈಗ ಅಲ್ಲಿ ತನಿಖೆ ಆಗ್ಬೇಕು, ಖಂಡಿತವಾಗ್ಲು ನಿಷ್ಪಕ್ಷಪಾತವಾದ ರೀತಿಯಲ್ಲಿ ತನಿಖೆ ಆಗ್ಬೇಕು. ಪೊಲೀಸ್ ಅವ್ರು ಅಂತಂದ್ರೆ ಅವ್ರು ನಿಜವಾದ ಪೊಲೀಸ್ ಅವರ ಒಂದು. ಎರಡನೇದು, ವಿದ್ಯಾರ್ಥಿಗಳು ಅಂದ್ರೆ ಅವ್ರು ನಿಜವಾದ ವಿದ್ಯಾರ್ಥಿಗಳ. ಇದನ್ನ ನೀವು ತೋರಿಸ್ಬೇಕಂದ್ರೆ ಏನ್ ಗೊತ್ತಾ, ಏನು ಸಂಸ್ಥೆಗಳಿದಾವಲ್ಲ ಅವು ಆ ಸ್ವಾತಂತ್ರ್ಯ ಸಂಸ್ಥೆಗಳು, ಸ್ವಾಯತ್ತ ಇರೋಂಥ ಸಂಸ್ಥೆಗಳು. ಆದ್ರೆ ನಾನು ಹೇಳ್ತಾ ಇದ್ದೀನಿ, ವಾಸ್ತವ ಏನು ಅಂತಂದ್ರೆ ಇವತ್ತು ಆ ಸಂಸ್ಥೆಗಳಿಗೆ ಯಾವುದೇ ಸ್ವಾಯತ್ತತೆ ಅನ್ನೋದಿಲ್ಲ. CBI ಕೊಡ್ತೀರಾ ನೀವು, ಆ ಸಂಸ್ಥೆ ಸ್ವಾಯತ್ತತೆ ಆಗಿ ಉಳಿದಿಲ್ಲ. ಇಡಿ ತಗೊಳ್ಳಿ, ಯಾವುದೇ ತಗೊಳ್ಳಿ, ಸ್ವಾಯತ್ತತೆ ಉಳಿಸ್ಕೊಂಡಿಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ ನಿರಂತರವಾಗಿ ಆಡಳಿತ ಮಾಡ್ಕೊಂಡು ಬರ್ತಿರೋ ಸರ್ಕಾರಗಳು ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ನಾನು ನಿಮ್ಮ ರಿಪಬ್ಲಿಕ್ ಟಿವಿ ಸಪರೇಟ್, ಇನ್ನೊಂದು ಸಪರೇಟ್ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಯಾವುದು ಹೇಳ್ತಾ ಇಲ್ಲ ಮೇಡಮ್. ಹಾಗಾಗಿ ಎರಡೂ ಕಡೆಯಿಂದ ಏನು ಅಂತಂದ್ರೆ ವಿದ್ಯಾರ್ಥಿಗಳಲ್ಲದೆ ಇರೋರು ಅಂತಂದ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ಪ್ರಾಮಾಣಿಕ ಯಾವುದು ಅಪ್ರಾಮಾಣಿಕ ಯಾವುದು ಅನ್ನೋದನ್ನ ನಮ್ಮ ವೀಕ್ಷಕರು, ಭಾರತದ ಜನರು ಬಹಳ ಪ್ರಾಜ್ಞರಿದ್ದಾರೆ, ಬುದ್ಧಿವಂತರಿದ್ದಾರೆ. ನಿಜವಾಗ್ಲೂ ವಿದ್ಯಾರ್ಥಿಗಳು ಅನ್ಯಾಯಕ್ಕೆ ಒಳಗಾಗ್ತಿರೋರು ಯಾರಿದ್ದಾರೆ ಅವ್ರ ಪರವಾಗಿ ಸದಾ ನಿಲ್ತಾರೆ. ಯಾರು ವಿದ್ಯಾರ್ಥಿಗಳ ಹೆಸರಲ್ಲಿ ಗುಂಡಾಗಿರಿ ಮಾಡ್ತಾರೆ ರಿಪಬ್ಲಿಕ್ ಕನ್ನಡದ ಮೂಲಕ ಅವರ ನಟರಾಜ್ ಗೌಡ್ರೆ,
ಕಲಾಪದ ಅವಧಿ ನಾವಿವತ್ತೊಂದು ಚಿಕ್ಕ ಎಸ್ಟಿಮೇಷನ್ ಮಾಡಿದ್ವಿ, 1 ಗಂಟೆಗೇನೆ ಖರ್ಚಾಗೋದು ಲಕ್ಷಗಟ್ಲೆ ದುಡ್ಡು. ಕರೆಕ್ಟ್. 20 ಸರಿಸುಮಾರು ಇವಾಗ 4 ದಿನ ಆಗೋಯ್ತು Correct. ಕಲಾಪ ಶುರುವಾಗಿ, ಇಲ್ಲಿವರೆಗೂ 36 ಕೋಟಿ ರೂಪಾಯಿ ನಷ್ಟ ಆಗಿದೆ ಸರ್. Correct. ನಿಮಗ್ ಬೇಕಾಗಿರೋದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯೇ ಆದ್ರೂ ಕೂಡ Correct. ಕಲಾಪದ ಅವಧಿಯಲ್ಲಿ ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ, ಪರೀಕ್ಷಾ ವ್ಯವಸ್ಥೆ ಸುಧಾರಣೆ ಮಾಡ್ಲಿಕ್ಕೆ, ಒಂದು ವ್ಯವಸ್ಥಿತವಾದ ಚರ್ಚೆ ಮಾಡ್ಲಿಕ್ಕೆ ವೇದಿಕೆ ಇದೆ. ಬಟ್ ಕಾಂಗ್ರೆಸ್ ಪಕ್ಷಕ್ಕೆ ಅದು ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿರೋದು ಜನರ ಅಭಿಪ್ರಾಯವನ್ನ ಸೃಷ್ಟಿ ಮಾಡುವಂತಹ ಒಂದು ಪ್ರಯತ್ನ ಅಷ್ಟೇ. ಸದನದ ಒಳಗೂ ಹೊರಗೂ ಮಾಡ್ತಾ ಇರೋ ಡ್ರಾಮಾ. ಅದೇ ಕಾರಣಕ್ಕೆ ಆರೋಪ ಬಿಜೆಪಿ ಅವ್ರು ಮಾಡ್ತಾರೆ. ಮುಂದುವರಿಸಿ. ಇವತ್ತು ನಾವು ಸದನದ ಒಳಗಡೆ ಇದನ್ನ ಚರ್ಚೆಗೆ ತಗೊಂಡು ಬನ್ನಿ ಅಂತ ಕೇಳಿದ್ವಿ, ಆದ್ರೆ ಅವ್ರು ಚರ್ಚೆ ಮಾಡ್ಲಿಕ್ಕೆ ಆಸ್ಪದ ಕೊಡ್ತಾ ಇಲ್ಲ. ಆಮೇಲೆ ಪ್ರಧಾನಮಂತ್ರಿಗಳು ಎಷ್ಟು ಜವಾಬ್ದಾರಿದ ಪ್ರಧಾನಮಂತ್ರಿಗಳು, ದೇಶವನ್ನ, ನಮ್ಮ ಯುವಕರನ್ನ, ಭವಿಷ್ಯವನ್ನ ಏನೋ ಪರೀಕ್ಷಾ ಪೇ ಚರ್ಚಾ ಏನೋ ಮಾಡ್ತಿರಲ್ಲ ಅಂತಹ ಜವಾಬ್ದಾರಿತ ಪ್ರಧಾನಮಂತ್ರಿಗಳು ಇವತ್ತು ಪಾರ್ಲಿಮೆಂಟ್ ಬರದಲ್ಲಿ ಓಡಾಗ್ಬಿಟ್ಟವ್ರೆ. ಅವ್ರು ಓಡಾಗ ಆ ಧೈರ್ಯ, ಅಷ್ಟೊಂದು ಅಧೈರ್ಯ ಆಗಬಾರ್ದು ಅವ್ರಿಗೆ. ನಾನು ಪ್ರಧಾನಮಂತ್ರಿಗಳ ಪರವಾಗಿ ನಾವು ಇರ್ತೀವಿ, ಚರ್ಚೆ ಮಾಡಿ ಮಾಹಿತಿ ಕೊಡಿ, ಬನ್ನಿ, ಅವ್ರು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ತಲೆದಂಡ ತಗೊಳ್ಳಿ, ರಾಜೀನಾಮೆ ತಗೊಳ್ಳಿ, ಇಲ್ಲ ನೀವು ವಜಾ ಮಾಡಿ. ನಿಮ್ಗೆ ಅಷ್ಟು ಧೈರ್ಯ ಇರ್ಬೇಕು, ನಿಮಗೆ ಅಷ್ಟು ಅಧೈರ್ಯದಿಂದ ಇರಬಾರ್ದು ಪ್ರಧಾನಮಂತ್ರಿಗಳು. ಇವತ್ತು ಬಹಳ ಶೋಕದಿಂದ ಹೇಳ್ಬೇಕಾಗುತ್ತೆ, ಈ ಭಾರತದ ಇತಿಹಾಸದಲ್ಲಿ ಇಂತಹ ದುರ್ಬಲ ಪ್ರಧಾನಮಂತ್ರಿ, ಪಲಾಯನ ಮಾಡೋ ಪ್ರಧಾನಿ, ಪರಾರಿ ಪ್ರಧಾನಮಂತ್ರಿ ನಾವು ನೋಡೇ ಇಲ್ಲ, ನಾವು ನೋಡೇ ಇಲ್ಲ, ನಾವು ನೋಡೇ ಇಲ್ಲ. ಕೇಳಿ, ಯುವಕರಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳ ಮೇಲೆ ನೇಮ್ ಪ್ಲೇಟ್ ಇಲ್ಲದ ಪೊಲೀಸರು ಗೂಂಡಾಗಳ ರೀತಿ ಹಲ್ಲೆ ಮಾಡ್ತಾ ಇದ್ದಾರೆ. 10 ವರ್ಷದ ಒಂದು ಹೆಣ್ಣು ಮಗುವಿಂದ ಹಿಡಿದು 30 ವರ್ಷದ ಮಕ್ಕಳವರೆಗೂ ಯಾರ್ಯಾರು ರಿಸರ್ಚ್ ವಿದ್ಯಾರ್ಥಿಗಳು ಎಲ್ಲರ ಮೇಲೂ ಹಲ್ಲೆ ಮಾಡಿದ್ದಾರೆ, ಗೂಂಡಾಗಳ ರೀತಿ ಪ್ರದರ್ಶನ ಕೆಲಸ ಮಾಡಿದ್ದಾರೆ, ಅವ್ರ ಬಟ್ಟೆ ಹರಿದಿದ್ದಾರೆ, ಅವ್ರ ಬಟ್ಟೆ ಹರಿದಿದ್ದಾರೆ, ಜಲ ಪಿರಂಗಿನ ಪ್ರಯೋಗ ಮಾಡಿದ್ದಾರೆ, ಅಶುವಾಯು ಸಿಡಿಸಿದ್ದಾರೆ. ಅಚ್ಚಹ ದುರಂತವಾದ ಇವತ್ತು ದೇಶದಲ್ಲಿ ನಡೀತಾ ಇರ್ಬೇಕಾದ್ರೆ ಪ್ರಧಾನಮಂತ್ರಿಗಳು ಡೆಲ್ಲಿನಲ್ಲೇ ಇದ್ದು ಕೂಡ ಮನೇಲಿ ಮಲಿಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡಿದಾರಲ್ಲ, ಇದು ಬಹಳ ದುರಂತ ಆಗುತ್ತೆ ದೇಶಕ್ಕೆ. ದುರಂತ ಈ ದೇಶಕ್ಕೆ. ಫೇಕ್ ನ್ಯೂಸ್. ಆನಂದ್ ಶೆಟ್ಟಿ ಅವರೇ ನಮಸ್ಕಾರ. ಆನಂದ್ ಶೆಟ್ಟಿ ಅವರು ನಮಸ್ಕಾರ. ಸರ್ವ ನಿಮಿಷ ಆನಂದ್ ಶೆಟ್ಟಿ ಅವರೇ ಮಾತಾಡಿ. ಆನಂದ್ ಶೆಟ್ಟಿ ಅವರು ಮಾತಾಡ್ಲಿ. ಆನಂದ್ ಶೆಟ್ಟಿ ಮೇಡಮ್, ಸ್ಟೂಡೆಂಟ್ಗೆ ಅನ್ಯಾಯ ಆಗಿದೆ ಸತ್ಯ, ಅದಕ್ಕೆ ಅವರಿಗೆ ನ್ಯಾಯ ಕೊಡ್ಸ್ಲಿ, ಬೇಡ ಅಂತ ಯಾರು ಹೇಳುವುದಿಲ್ಲ. ಅವರಿಗೆ 1 ಕೋಟಿ ಕೇಳ್ತಾರೆ, 2 ಕೋಟಿ. ಅಲ್ಲ ಮೇಡಮ್, ಈ ಸ್ಟೂಡೆಂಟ್ ಹೆಸರಲ್ಲಿ ಇವರು ಪಾರ್ಲಿಮೆಂಟ್ ನುಗ್ಬೇಕು, ಪಾರ್ಲಿಮೆಂಟ್ ಒಡಿಶ್ ಮಾಡ್ಬೇಕಂತ ಕೇಳ್ತಿಲ್ಲ. ಇದು ಯಾವ ನ್ಯಾಯ? ಇದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಇಲ್ಲಿ ಕೂತ್ಕೊಂಡು. ಪಾರ್ಲಿಮೆಂಟ್ ಒಡಿಶಾ ಇದು ನೋಡಿ, ಶ್ರೀಲಂಕನೂ ಅಲ್ಲ, ಬಾಂಗ್ಲಾದೇಶವೂ ಅಲ್ಲ, ಅಥವಾ ನೇಪಾಳವೂ ಅಲ್ಲ. ಇದು ಈ ರೀತಿ ನಾವೆಲ್ಲ ಸಾಮಾನ್ಯ ಓಟ್ ಹಾಕೋ, ನಾವು ಯಾವುದೇ ಪಕ್ಷದವರಲ್ಲ. ಈ ರೀತಿ ಮಾಡಿ ಯಾರಿಂದನೂ ಗೆಲ್ಲಿ ಸಾಧ್ಯ ಇಲ್ಲ ಭಾರತದಲ್ಲಿ. ಭಾರತ ತುಂಬಾ ಮುಂದಿದೆ. ಇದು ಸಣ್ಣ ಕಂಟ್ರಿ ಅಲ್ಲ, ದೊಡ್ಡ ದೇಶ. ಇಲ್ಲಿ ಎಲ್ಲ ನೋಡ್ತಾ ಇದ್ರೆ ಇದು ಸ್ಟೂಡೆಂಟ್ ಮಾಡ್ತಾ ಇಲ್ಲ. ಸ್ಟೂಡೆಂಟ್ ಅನ್ನು ಮುಂದೆ ಬಿಟ್ಕೊಂಡೆ ಇವರೆಲ್ಲ ರಾಜಕೀಯ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ರಜಾಕ್ ಅಂತ ಕೂತ್ಕೊಂಡು ಮಾತಾಡ್ತಾರೆ. ಅವ್ರಿಗೆ ಏನ್ ವೈಯಕ್ತಿಕವಾದ ಕಾಮೆಂಟ್ಗಳು ಬೇಡ ಸರ್. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಿ, ಧನ್ಯವಾದ. ಆನಂದ್ ಶೆಟ್ಟಿ ಅವ್ರಿಗೆ ಧನ್ಯವಾದ. ನಟರಾಜ್ ಗೌಡ್ರು, ಅಶೋಕ್ ಗೌಡ್ರೆ, ಜರ್ನಲಿಸ್ಟ್ ಗಳ ಮೇಲೆ ಆದ ಅಟ್ಯಾಕ್ ಇಲ್ಲ, ನಮಗೆ ಇದೆ ಸರ್, ನಾವೇ ತೋರಿಸ್ತೀವಿ. ನಮ್ಮ ಹತ್ರ ದೃಶ್ಯಗಳಿದೆ. ನೀವು ಕಾಮ್ ಡೌನ್ ಆಗಿ ಅಶೋಕ್ ಗೌಡ್ರೆ. ಲೀಕ್ ದಂಧೆ ಎಲ್ಲಿ ನಡೀತಾ ಇದೆ? ವಾಯ್ಸ್ ಯಾರ್ದು ಹೋಗ್ತಿಲ್ಲ. ರಜಾಕ್ ಅವರಿಗೋಸ್ಕರ ಸ್ಪೆಷಲಿ ಆನ್ ರಿಕ್ವೆಸ್ಟ್ ವಿಡಿಯೋಸ್ ಇದು. ನೀವ್ ಹೇಳ್ತಾ ಇದ್ರಿ ಮಹಿಳೆಯರ ಮೇಲೆ ದೌರ್ಜನ್ಯ. ಹೌದು ಸರ್, ಖಂಡನೀಯ. ಮಹಿಳೆಯರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಖಂಡನೀಯ. ಇದು ಬೇರೆ ಚಾನೆಲ್ನ ವರದಿಗಾರರಾದ್ರೂ ಕೂಡ ನಾವು ತೋರಿಸ್ತಾ ಇದೀವಿ. ಇದು ಮಹಿಳೆ ತೋರಿಸಿದ್ದು ಬೇರೆ, ಇದು ಮಹಿಳೆ. ಇದು ಅಲ್ಲದೆ ನಮ್ಮ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡಿ ಸರ್ ದಯವಿಟ್ಟು. ಕಿಂಚಾಟ ಅರ್ಚಾಟ ತುಂಬಾ ಆಗೋಯ್ತು. ಇಲ್ಲ, ನಟರಾಜ್ ಗೌಡ್ರೆ ನಾವು ಕೇಳಿಸ್ಕೊಂಡ್ವಿ. ರಜಾಕ್ ಅವರೇ, ಮಹಿಳೆಯರು ಬಂದುಬಿಟ್ಟು, ನಾನು ಒಬ್ಬ ಮಹಿಳೆಯಾಗಿ ಆ ಸೂಕ್ಷ್ಮತೆಯನ್ನ ಅರ್ತು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ರಜಾಕ್ ಅವರೇ, ಮಹಿಳೆಯರು ಬಂದುಬಿಟ್ಟು ರಾಮ ಮಂದಿರ ಡ್ಯಾಶ್ 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 ಬಳಸಬಾರ್ದ ಪದಗಳು ನನಗೆ ಗೊತ್ತಿಲ್ಲ. ಅವ್ರ ತಂದೆ ತಾಯಿ ಮನೇಲಿ ಕೂತ್ಕೊಂಡು, ಸರ್ ಪ್ಲೀಸ್ ಡೋಂಟ್ ಸ್ಪಾಯಿಲ್ ದ ಡಿಬೇಟ್,
ಡೋಂಟ್ ಸ್ಪಾಯ್ಲ್ ದ ಡಿಬೇಟ್. ನಿಮ್ಗೆ ಅವಕಾಶ ಕೊಟ್ಟಾಗ ತೋರಿಸಿ. ಮಹಿಳೆಯರು ಬಂದ್ಬಿಟ್ಟು ಅಥವಾ ಹೆಣ್ಣು ಮಕ್ಕಳು ಬಂದ್ಬಿಟ್ಟು ರಾಮನ ಬಗ್ಗೆ ಡ್ಯಾಶ್ 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 ಅನ್ನೋ ಎಫ್ ಇಂದ ಶುರುವಾಗುವಂತ ಇಂಗ್ಲಿಷ್ನ ಅವಾಚ್ಯ ಪದವನ್ನ ಬಳಕೆ ಮಾಡಿದಾಗ ಈ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಲಿಕ್ಕೆ ರಜಾಕ್ ಅವ್ರ ಪಾಪ ಬರ್ಲಿಲ್ಲ. ಒಬ್ಬ ಮಹಿಳಾ ಪತ್ರಕರ್ತೆ, ನನ್ನ ಪ್ರಶ್ನೆ 5 ಸೆಕೆಂಡ್ಸ್ ಬಾಕಿ ಇದೆ ರಜಾಕ್ ಅವರೇ, ಕೇಳಿಸ್ಕೊಳ್ಬೇಕು. ಮಹಿಳಾ ಪತ್ರಕರ್ತೆ ತನ್ನ ಕರ್ತವ್ಯವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಹೋದಾಗ ಆಕೆಯನ್ನ ಎಳೆದಾಡಿ ಆಕೆಯ ಜೊತೆಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಿದಾಗ ಅಸಭ್ಯವಾಗಿ ವರ್ತನೆ ಮಾಡಿದಾಗ ರಜಾಕ್ ಅವರಿಗೆ ಪಾಪ ಈ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಬೇಕು ಅಂತ ದಯವಿಟ್ಟು ನಿಮ್ದೇ ಸಮಯ. ಮಹಿಳೆ ವಿದ್ಯಾರ್ಥಿನಿ ಆಗಿರ್ಲಿ, ಮಹಿಳೆ ಜರ್ನಲಿಸ್ಟ್ ಆಗಿರ್ಲಿ, ಇಲ್ಲ ಮಹಿಳೆ ಪೊಲೀಸೇ ಆಗಿರ್ಲಿ, ಆ ಮಹಿಳೆ ಅಂತ ಹೇಳಿದ್ರೆ ಮಹಿಳೆ ಗೌರವ ಕೊಡ್ಲೇಬೇಕು ಯಾರೇ ಆಗ್ಲಿ. ನಾನಿವತ್ತು ಹೇಳ್ತಿರೋದು ಭಾರತ ದೇಶ ಅಕಸ್ಮಾತ್ ಯಾವ್ದಾದ್ರು ಒಂದು ದೇಶದ ಜೊತೆ ಯುದ್ಧ ಅಕಸ್ಮಾತ್ ಮಾಡಿದ್ರೆ ಆ ಯುದ್ಧದಲ್ಲೂ ಕೂಡ ಇದನ್ನ ಪ್ರಯೋಗ ಮಾಡುವಾಗಿಲ್ಲ. ಇದ್ರ ಬಗ್ಗೆ ತಾವು ಜರ್ನಲಿಸ್ಟ್ ಆಗಿ ಒಂದ್ಸಲ ಖಂಡಿಸಿ, ಪ್ರಶ್ನೆ ಮಾಡಿ, ಕೇಳಿ ಮೋದಿ ಸರ್ಕಾರ ಈ ಮುಗ್ಧ ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಯಾಕೆ ಯೂಸ್ ಮಾಡ್ತು, ಪೆಲೆಟ್ ಗನ್ ಯಾಕೆ ಯೂಸ್ ಮಾಡ್ತು, ಕಣ್ಣು ಕಳ್ಕೊಂಡಲ್ಲ ಇವನು, ಕಣ್ಣು ಕಳ್ಕೊಂಡಲ್ಲ, 24 ಮಕ್ಕಳು ಸುಸೈಡ್ ಮಾಡ್ಕೊಂಡ್ರಲ್ಲ, ಒಂದು ಟ್ವೀಟ್ ಮಾಡಿದ್ರ, ಹಿಂದೆ ಗೇಟ್ ಇಂದ ಬಂದ್ರಲ್ಲ ಪ್ರಧಾನಿ ಹಿಂದೆ ಗೇಟ್ ಇಂದ ಬಂದ್ರಲ್ಲ, ಈ ಮಾತೆತ್ತಿದ್ರೆ ಪಾಕಿಸ್ತಾನ್, ಹಿಂದೂಸ್ತಾನ್, ಮಂದಿ, ಹಿಂದೂ, ಮುಸಲ್ಮಾನ, ಈ ಅಂಗಡಿ ಕ್ಲೋಸ್, ಇನ್ನು ಮುಂದೆ ಅಂಗಡಿ ಕ್ಲೋಸ್. ಜನರ ಅರ್ಥ ಆಯ್ತು. ರಾಮ ಮಂದಿರದ ದುಡ್ಡು ಬಿಟ್ಟಿಲ್ಲ, ರಾಮ ಮಂದಿರದ ಬಿಟ್ಟಿಲ್ಲ, ಅದು ನಾಟ್ಯ ಇಲ್ಲ ಇವ್ರಿಗೆ. ಕಾಂತಕುಮಾರ್ ವಾಯ್ಸ್ ಮಾತ್ರ ಆನೇರಿದೆ. ಅದಾದ್ಮೇಲೆ ನಟರಾಜ್ ಗೌಡ್ರು ಸಮಯ, ಅದಾದ್ಮೇಲೆ ನಟರಾಜ್ ಗೌಡ್ರು ಸಮಯ. ನಟರಾಜ್ ಗೌಡ್ರು ನೀವು ಅವ್ರಿಗೆ ಸಮಯ ಕೊಟ್ರೆ ನಿಮಗೆ ಸಮಯ ಸಿಗತ್ತೆ, ಕಾಂತಕುಮಾರ್ ಅವ್ರಿಗೆ ಸಮಯ ಕೊಟ್ರೆ ನಿಮಗೂ ಸಮಯ ಸಿಗತ್ತೆ, ನಟರಾಜ್ ಗೌಡ್ರಿಗೂ ಸಮಯ ಸಿಗತ್ತೆ. ಕಾಂತಕುಮಾರ್ ಅವರೇ ಕರೆಕ್ಟು, ರೋಷಾವೇಶ ಎಷ್ಟು ಬರುತ್ತೆ, ಸಮರ್ಥನೆಗಳ ಮಾತುಗಳು ಎಷ್ಟು ಬರುತ್ತೆ, ಘೋಷಣೆಗಳು ಎಷ್ಟು ಬರುತ್ತೆ. ಬಟ್ ನಾನು ಮತ್ತೆ ಕೇಳ್ತೀನಿ ಸರ್, KPSC ಬಗ್ಗೆ, KPSCಯಲ್ಲಿ ಆಗ್ತಾ ಇರುವ ಅಕ್ರಮಗಳ ಬಗ್ಗೆ ಇಷ್ಟೇ ರೋಷಾವೇಶ, KPSCಯಲ್ಲಿ ಅನ್ಯಾಯಕ್ಕೊಳಗಾಗ್ತಾ ಇರುವ ಪರೀಕ್ಷಾರ್ಥಿಗಳ ಮೇಲೆ ಇಷ್ಟೇ ರೋಷಾವೇಶ ಬಿಜೆಪಿಯನ್ನು ಸೇರ್ಕೊಂಡು ಯಾವ್ಯಾವ ಪಕ್ಷಕ್ಕೆ ಬಂದಿದೆ ಪ್ರಾಮಾಣಿಕವಾಗಿ ನೀವು ಗಮನಿಸಿರೋ ರೀತಿಯಲ್ಲಿ? ಮೇಡಮ್, ಇದು ಈಗ ಕಾಂಗ್ರೆಸ್ ಬಿಜೆಪಿ ಮೇಲೆ, ಬಿಜೆಪಿ ಕಾಂಗ್ರೆಸ್ ಮೇಲೆ ಬರೀ ಆರೋಪಗಳು ಅಷ್ಟೇ ಆಗುತ್ತೆ. ಬಟ್ ರಿಯಲ್ ಇಶ್ಯೂಸ್ನ ಡೈವರ್ಟ್ ಮಾಡ್ಕೊಂತ ಹೋಗ್ತಾರೆ ಇವರು. ಯಾಕೆ ಅಂತಂದ್ರೆ ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ ಆಗ್ಬೇಕಂದ್ರೆ ಇಲ್ಲಿ ಯೂತ್ಸ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಇವ್ರು ಹಿಂಗೆ ಯಾಕೆ ಇಷ್ಟೆಲ್ಲ ಹೊಡೆದಾಡ್ತಿದ್ದಾರೆ, ಇಷ್ಟು ಜನ ಯಾಕೆ ಸೇರ್ತಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ಇಂಡಿಯಾದಲ್ಲಿ ಮೋರ್ ದೆನ್ 65% ಯೂತ್ಸ್ ಇರೋದು. ಅವರಿಗೆ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇಲ್ಲ, ಮತ್ತೆ ಎಂಪ್ಲಾಯ್ಮೆಂಟ್ ಇಲ್ಲ. ಅಲ್ಲಿ ಎಂಪ್ಲಾಯ್ಮೆಂಟ್ಸ್ ಯಾಕೆ ಸಿಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಈ ತರ ಇವರೇ ಜಗಳ ಮಾಡ್ಕೊಂತ ಹೋದ್ರೆ ಬರೀ ಸ್ಕ್ಯಾಮೇ ಆಗ್ತಾ ಇದೆ. ಇವರು ನೋಡಿ ಮೇಡಮ್, ಇಲ್ಲಿ ಈ ತರ ಇಷ್ಟು ದೊಡ್ಡ ಒಂದು ಯಾವುದೇ ಒಂದು ಸರ್ಕಾರ ಒಂದು ಎಕ್ಸಾಮ್ ನಡಿಬೇಕಾದ್ರೆ, ನೀಟ್ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಂದು UPSC ಆಗಿರ್ಬೋದು, SSC ಇರ್ಬೋದು, ರೈಲ್ವೆ ಎಕ್ಸಾಮ್ಸ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇರ್ಬೋದು, ಯಾವುದೇ ಎಕ್ಸಾಮ್ಸ್ ಅಲ್ಲಿ ಏನಾದರೂ ಒಂದು ಲೂಪ್ ಹೋಲ್ಸ್ ಆಯಿತು, ಏನೋ ಕ್ವಶನ್ ಪೇಪರ್ ಸ್ಕ್ಯಾಮ್ ಆಯಿತು, ಲೀಕ್ ಆಯಿತು, ಮತ್ತೆ ವಿದ್ಯಾರ್ಥಿಗಳು ಎಜುಕೇಟೆಡ್ ಯೂತ್ಸ್ಗೆ ಏನಾದರೂ ಅನ್ಯಾಯ ಆಯ್ತು ಅಂತಂದ್ರೆ ಅವರಿಗೆ ಫಸ್ಟ್ ಕರೆಸಿ ನ್ಯಾಯ ಕೊಡ್ಸೋಂಥ ಕೆಲಸ ಮಾಡಬೇಕು. ನಮ್ಮ ಸ್ಟೇಟಲ್ಲೂ ಕೂಡ ಒಂದು ಹೋರಾಟ ಮಾಡ್ತೀವಿ ಅಂತಂದ್ರೆ ಒಂದು ಪರ್ಮಿಷನ್ಸ್ ಕೊಡಲ್ಲ. ಸುಮಾರು ನನ್ನ ಮೇಲೆ 60ರಿಂದ 70 FIR ಹಾಕಿ ಜೈಲಿಗೆ ಕಳ್ಸಿದ್ದಾರೆ 2 ಸತಿ. ಮತ್ತೆ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಪ್ರೊಟೆಸ್ಟ್ ಮಾಡ್ಬೇಕಂದ್ರೆ ಪರ್ಮಿಷನ್ಸ್ ಕೊಡಲ್ಲ. ಇವರು ಇಷ್ಟ ಬಂದಂಗೆ ಬೇಕಾಬಿಟ್ಟಿ ಮಾಡ್ತಾರೆ ಮೇಡಮ್. ಮೇಡಮ್, ಈಗ ಯಾವುದೇ ಒಂದು ನೋಟಿಫಿಕೇಶನ್ಸ್ ಮಾಡಿದ್ರೆ ಅದ್ರಲ್ಲಿ ಮಲ್ಟಿಪಲ್ ಇಶ್ಯೂಸ್ ಇರುತ್ತೆ, ಆ ಸಮಸ್ಯೆ ಬಗೆಹರಿಸಲ್ಲ. ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಆಮೇಲೆ ಕೋರ್ಟಿಗೆ ಹೋಗಿ ಸ್ಟೇ ಆಗುತ್ತೆ, 1 ವರ್ಷದಲ್ಲಿ ಮುಗಿಯುವಂತದ್ದು 5 ವರ್ಷ ತಗೊಂಡು ಹೋಗ್ತಾರೆ. ಮತ್ತೆ ಈ ಒಂದು ಇಷ್ಟೆಲ್ಲ ಹೋರಾಟ ಯಾಕೆ ತೀವ್ರತೆ ಆದಂಗೆಲ್ಲ ಏನಾಗುತ್ತೆ ಅಂದ್ರೆ ಮ್ಯಾಮ್, ಇದು ಟೋಟಲ್ ನಮ್ಮ ನೇಷನ್ಗೆ ಡ್ಯಾಮೇಜ್ ಆಗುತ್ತೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರಲ್ಲ, ಡೆವಲಪ್ಮೆಂಟ್ ಇಲ್ಲ, ದೊಡ್ಡ ಕಂಪನೀಸ್ ಅಲ್ಲಿ ಇವತ್ತು ಎಷ್ಟೋ ಜನ ಎಂಪ್ಲಾಯ್ಮೆಂಟ್ ಉತ್ತರ ಕೊಡ್ಲಿ. ಜಗದೀಶ್ ಅವ್ರ ನಂತರ ಅಶೋಕ್ ಗೌಡ್ರು. 74% ಜನ ಕನಿಸ್ತಾ ಇದೆ ಸರ್ KPSC ಅವ್ರಿಗೆ ಸಮಾನವಾದ ಅವಕಾಶಗಳು, ಅವ್ರಿಗೆ ಸಮಾನವಾದ ನ್ಯಾಯ ಕೊಡಿಸೋ ಪ್ರಯತ್ನ ಆಗ್ತಾ ಇಲ್ಲ. ಆಮ್ ಆದ್ಮಿ ಪಕ್ಷ ನಿಜವಾಗ್ಲೂ ಸ್ಟೂಡೆಂಟ್ ಪರವಾಗಿದ್ರೆ ಮಾಡಿ ಸರ್ ಇಲ್ಲೂ ಪ್ರೊಟೆಸ್ಟ್. ಖಂಡಿತವಾಗ್ಲೂ ಮಾಡ್ತೀರಿ. ನಾನು ಅದನ್ನೇ ಹೇಳ್ತಾ ಇರೋದು, ಇದೊಂದು ಅವಕಾಶ ಕೊಡ್ಲೇಬಾರ್ದು. ಇದು ಹೆಂಗೆ ಅಂತ ನೀವೇನ್ ಹೇಳ್ತಿದ್ದೀರಿ, ರೋಗ ಬಂದಿದೆ ಇದಕ್ಕೆ ಇವಾಗ ನೀವು ಔಷಧಿ ಕೊಡ್ರಿ ಅಂತ. ರೋಗ ಬರ್ದಂಗ್ ನೋಡ್ಕೊಬೇಕು ಮೇಡಮ್. ನಾನು ಅದನ್ನ ಹೇಳ್ತಾ ಇರೋದು, 1998 KPSC ಕರ್ಮಕಾಂಡನೇ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ
ಸತತವಾಗಿ ಆಳ್ಕೆ ಮಾಡ್ಕೊಂಬಂದಂತ ಸರ್ಕಾರದ ವೈಫಲ್ಯ. ಅಲ್ಲಿಗೆ ನೀಟ್ BJP ಅಷ್ಟೇ ಮೇಡಮ್, ಒಂದೇ ನಿಮಿಷ ಮೇಡಮ್, ಒಂದೇ ಮುಗಿಸ್ಬಿಡ್ತೀನಿ. ನನಗೆ ಸಮಯ ಬಹಳ ಕಮ್ಮಿ ನೀಟ್ ಇದೆ ಅಷ್ಟೇ ಸರ್, ಏನು BJP ಅಂತಂದ್ರೆ ಸಮಾನ ಇದು ಪಾಲಿದೆ. ಸರ್ಕಾರಗಳ ವೈಫಲ್ಯ ಆಗಿರೋದಕ್ಕೇನೆ ಇವರು ಸ್ಟೂಡೆಂಟ್ಸ್ ಬೀದಿಗೆ ಇಳಿದಿರೋದು. ಇಲ್ಲಾಂದ್ರೆ ಸುಮ್ಮನೆ ಸ್ಟೂಡೆಂಟ್ಸ್ ಬೀದಿಗೆ ಇಳಿತಲ್ಲ, ಇದನ್ನ ಹೇಳ್ತಾ ಇದ್ದೀನಿ ನಿಮ್ಗೆ. ಸ್ಮಿತಾ ಅವರೇ, ಏನ್ ಸಿಂಪಲ್ ಇದೆ, ಕ್ವಾಲಿಟಿ ಎಜುಕೇಶನ್ ಸತ್ಯ ನಾವು ಒಪ್ಕೊಂಡಿದೀವಿ. ಕ್ವಾಲಿಟಿ ಎಜುಕೇಶನ್ಗೋಸ್ಕರನೇ NEP ತಂದಿದ್ದು, ಅದಕ್ಕೋಸ್ಕರ ಇದ್ರಲ್ಲಿ ಲಿಬರಲ್ ಸೈನ್ಸ್ ಲಿಬರಲ್ ಆರ್ಟ್ಸ್ ಅಂತ ಆಮೇಲೆ ಗ್ರಾಜುಯೇಟ್ ಸ್ಕೂಲ್ ಕಾನ್ಸೆಪ್ಟ್ ತಂದಿರ್ತಕ್ಕಂಥದ್ದು. ಆಗ ಮಾತ್ರ ಕ್ವಾಲಿಟಿ ಎಜುಕೇಶನ್ ಇಂಪ್ರೂವ್ ಆಗೋದು. ಒಬ್ಬ ಎಜುಕೇಟರ್ ಆಗಿ ಹೇಳ್ತಿದ್ದೀನಿ, ಅದನ್ನ ಯಾರು ತಡೆ ಹಿಡಿತಿದ್ದಾರೆ ಜನ ನೋಡ್ಕೊಳ್ಳಿ. ಜಾಬ್ಸ್ ಅಂತ ಹೇಳ್ತಿದ್ರೆ 32 ಕೋಟಿ ಕಳೆದ 12 ವರ್ಷದಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಜಾಬ್ಸ್ ಆನ್ ರೆಕಾರ್ಡ್ ರಾಜ್ಯದಲ್ಲಿ ಅನ್ಯಾಯಕ್ಕೆ ಒಳಗಾಗ್ತಾ ಇರುವ ಪರೀಕ್ಷಾರ್ಥಿಗಳ ಪರವಾಗಿಯೂ ಕೂಡ ಸ್ವಲ್ಪನಾದ್ರೂ ನೀಟ್ ವಿಚಾರದಲ್ಲಿ ಗಮನ ಕೊಡ್ತಾ ಇರೋದ್ರಲ್ಲಿ ಅಟ್ಲೀಸ್ಟ್ 25% KPSC ಕಡೆಗೂ ತಿರುಗು ನೋಡೋ ಅಷ್ಟು ಪುರುಸೊತ್ತು ನಮ್ಮ ಸರ್ಕಾರಕ್ಕೆ, ಅದರಲ್ಲೂ ಮುಖ್ಯಮಂತ್ರಿಗಳಾದ, ಅದರಲ್ಲೂ ಯುವ ಯುಗವನ್ನ ತರಲಿಕ್ಕೆ ಕೊಟ್ಟಿರುವ DK ಶಿವಕುಮಾರ್ ಅವರಿಗೆ ಸಿಗ್ಲಿ ಅಂತ ಹೇಳಿ ರಜಾಕ್ ಅಂತವರು, ಜಗದೀಶ್ ಚಂದ್ರ ಅಂತವರು ಪ್ರತಿಭಟನೆ ಇಳಿಲಿ ಅಂತ ಆಶಿಸ್ತಾ ಧನ್ಯವಾದ. ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ ನೋಡ್ತಾ ಇದ್ದಾರೆ. ಥ್ಯಾಂಕ್ ಯು. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.